So in our last session we were asking this question, how do we know that God is honoring us? ನಾವು ಕಳೆದ ಕೂಟದಲ್ಲಿ ಈ ಪ್ರಶ್ನೆ ಕೇಳ್ತಾ ನಾವು ಹೇಗೆ ಕರ್ತನನ್ನು ಸನ್ಮಾನಿಸಬೇಕು. It was different in the Old Testament and different in the New Testament. ನಾವು ನೋಡ್ತೇವೆ ಹಳೆ ಒಡಂಬಡಿಕೆ ವ್ಯತ್ಯಾಸವಾಗಿದೆ, ಹೊಸ ಒಡಂಬಡಿಕೆ ವ್ಯತ್ಯಾಸವಾಗಿದೆ. That verse, those who honor me I will honor, is actually found in the Old Testament. ಆ ಒಂದು ವಾಕ್ಯ ಯಾರು ನನ್ನ ಸನ್ಮಾನಿಸ್ತಾರೋ ನಾನು ಅವರ ಸಂಬಂಧ ಹಳೆ ಒಡಂಬಡಿಕೆ ಬಂದಿದೆ. 1 Samuel chapter 2 verse 30. 1 ಸಾಮುವೇಲ 2:30 ವಚನ ನೋಡಿಕೊಂಡೆವು. In the New Testament, ಆದರೆ ಹೊಸ ಒಡಂಬಡಿಕೆಯಲ್ಲಿ it's written slightly differently. ಅದು ಸ್ವಲ್ಪ ವ್ಯತ್ಯಾಸವಾಗಿ ಬರೆಯಲ್ಪಟ್ಟಿದೆ. In 1 Peter chapter 5. 1 ಪೇತ್ರ 5ನೇ ಸಂಧಿ 1 ಪೇತ್ರ 5 and verse 5. 5ನೇ ವಚನ. The last part. ಎರಡನೇ ಭಾಗದಲ್ಲಿ God gives grace to the humble. ನಾವು ನೋಡ್ತೇವೆ 5ನೇ ಸಂಧಿ 5ನೇ ವಚನದಲ್ಲಿ ಕರ್ತನು ದೀನರಿಗೆ ಕೃಪೆಯನ್ನು ಕೊಡ್ತಾನೆ. And humble yourself under the mighty hand of God, that he may exalt you at the proper time. ಹೀಗಿರುವುದರಿಂದ ದೇವರ ತ್ರಾಣದ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. Now put these two verses together. ಈ ಎರಡು ವಾಕ್ಯಗಳನ್ನು ಸೇರಿಸಿ ನಾವು ಇಡೋಣ. What does it mean when it says God will exalt you? ಈ ಎರಡು ವಾಕ್ಯಗಳನ್ನು ನೋಡುವಾಗ ದೇವರು ನಮ್ಮ ಮೇಲಕ್ಕೆ ತರ್ತಾನೆಂಬುದಾಗಿ. Remember, this is similar to the Old Testament, them that honor me I will honor. ನಾವು ಯಾವ ರೀತಿ ಹಳೆ ಒಡಂಬಡಿಕೆ ನೋಡಿ ನಾನು ಯಾರು ಸನ್ಮಾನಿಸ್ತೇನೋ ನಾನು ಅವರು ಸನ್ಮಾನಿಸ್ತೇನೆ. Here it's written that those who humble themselves under my mighty hand I will exalt them. ನನ್ನ ತ್ರಾಣದ ಹಸ್ತದ ಕಡೆ ಯಾರು ತಗ್ಗಿಸಿಕೊಳ್ತಾರೋ ಅವರು ನನ್ನ ಮೇಲೆ ಕೆತ್ತೇನೆ. Whenever you come to a scripture like this, ಈ ರೀತಿಯಾಗಿ ಯಾವಾಗಾದರೂ ನೀವು ದೇವರ ವಾಕ್ಯಕ್ಕೆ ಬರುವಾಗ you can either use your own reason and find some explanation, ನಿಮ್ಮ ಸ್ವಂತ ಆಲೋಚನೆ ಮಾಡಿಕೊಂಡು ನೀವು ಅದನ್ನು ನೋಡ್ಕೊಳ್ಳಬಹುದು, or ಇಲ್ಲವಾದರೆ humble yourself and say my reason could be wrong. ನೀವು ತಗ್ಗಿಸಿಕೊಂಡು ಹೇಳ್ಕೊಳ್ಬೇಕು ನನ್ನ ಆಲೋಚನೆ ತಪ್ಪದಾಗಿದೆ. Because many times the way we interpret scripture is very different from what scripture means. ದೇವರ ವಾಕ್ಯವನ್ನು ನಾವು ಬೇರೆ ರೀತಿಯಾಗಿ ನಾವು ತೀರ್ಪು ಮಾಡ್ತೇವೆ, ಆದರೆ ದೇವರ ವಾಕ್ಯ ಬೇರೆ ರೀತಿಯಾಗಿರ್ತದೆ. Many people, when they think God will exalt them, means God will make them some minister or some big man in the world. ಕೆಲವು ಜನರು ದೇವರ ವಾಕ್ಯ ಓದುವಾಗ ದೇವರ ಮೇಲಕ್ಕೆ ತರ್ತಂದ್ರೆ ದೇವರ ಲೋಕದಲ್ಲಿ ದೊಡ್ಡ ವ್ಯಕ್ತಿಯನ್ನು ಮಾಡ್ತಾರೆ ಎಂಬುದಾಗಿ. Or like it says in Romans 8:28, all things will work together for good to those who love God. ನಾವು ರೋಮಾಪುರಪತ್ರಿಕೆ 8:28 ನೋಡ್ಕೊಂಡು ಹಾಗೆ ದೇವರನ್ನು ಪ್ರೀತಿ ಮಾಡೋದು ಎಲ್ಲ ಸಕಲ ಕಾರ್ಯ ಒಳ್ಳೆಯದಾಗದಂತ ನೋಡ್ತಾ ಇದ್ದೇವೆ. What does that mean? ಅದ್ರ ಮೂಲಕವಾಗಿ ಏನು ತಿಳ್ಕೊತೇವೆ? Supposing you're disappointed with something. ನಿಮ್ಮ ಜೀವನದಲ್ಲಿ ಯಾವುದೋ ರೀತಿಯಲ್ಲಿ ನೀವು ದುಃಖ ಪಡ್ತೀರಾ? Like you applied for a job and you couldn't get it. ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಾ, ಮಾಡಬೇಕೆಂಬುದಾಗಿ ಅದು ಸಿಗೋದಿಲ್ಲ. So you say, okay, I believe in Romans 8:28. ರೋಮಾಪುರಪತ್ರಿಕೆ 8:28 ವಚನ ನೋಡ್ತಾರೆ. That means God will make it work for my good. ದೇವರು ನನ್ನ ಒಳ್ಳೆಯದಕ್ಕಾಗಿ ಬರ್ಮಾಡ್ತಾನ? What does that mean? ಅದರ ಅರ್ಥ ಏನು? Give you a better job with a better salary? ದೇವರು ಒಳ್ಳೆ ಕೆಲಸ ಒಳ್ಳೆ ಸಂಬಳವನ್ನು ಕೊಡ್ತಾನೆ? ಇಲ್ಲ. Maybe another job with a lower salary. ಬೇರೆ ಕೆಲಸ ಕಡಿಮೆ ಸಂಬಳ. But he will make you more like Jesus. That is the good. Not a higher salary. ಆದರೆ ಯೇಸು ಸ್ವಾಮಿ ಹಾಗೆ ಮಾಡ್ತಾನೆ, ಅದು ಬಹಳ ಪ್ರಾಮುಖ್ಯವಾಗಿದೆ. If you wanted to marry a girl and it didn't work out, ನೀವು ಯಾವ್ದೋ ಹುಡುಗಿಯನ್ನು ಮಾಡ್ಕೋಬೇಕಂದ್ರೆ ಅದು ಆಗಲಿಲ್ಲ, say okay, I believe in Romans 8:28. ರೋಮಾಪುರಪತ್ರಿಕೆ 8:28 ನೋಡ್ಕೊಳ್ತೇವೆ. What does it mean? He'll give you a prettier girl? ದೇವರು ನಿಮಗೆ ಸುಂದರವಾದ ಹುಡುಗಿಯನ್ನು ಕೊಡ್ತಾನ? No, he may give you an uglier girl. ದೇವರು ನಿಮಗೆ ಚಂದ ಇಲ್ಲದಂತ ಹುಡುಗಿಯನ್ನು ಕೊಡಬಹುದು. But he'll make you more like Jesus. ಆದರೆ ಯೇಸು ಸ್ವಾಮಿ ಹಾಗೆ ಮಾಡ್ತಾನೆ, ಅದು ಬಹಳ ಪ್ರಾಮುಖ್ಯವಾಗಿದೆ. It's all a question of your mindset. ಆದರೆ ನಮ್ಮ ಮನಸ್ಸು ಯಾವ ರೀತಿಯಾಗಿದೆ? If your mindset is like people in the world, ನೀವು ಲೋಕ ರೀತಿಯಾದಂಥ ಮನಸ್ಸಾಗಿದ್ರೆ then you're only thinking of money and good looks and all those things. ನೀವು ಯಾವ ರೀತಿಯಾಗಿ ಜನರ ಹಾಗೆ ಹಣ ಒಳ್ಳೆ ಸುಂದರವಾದಂಥದ್ದು ನೋಡ್ತಾ ಇದ್ದೀರಿ. If your mind is like the mind of Christ, ಆದರೆ ಕ್ರಿಸ್ತನಂತ ಮನಸ್ಸು ನಮ್ಮಲ್ಲಿದ್ರೆ then these things don't have so much value. ಈ ಸಂಗತಿ ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯ. Other things have more value. ಆವಾಗ ಬೇರೆ ಸಂಗತಿ ನಮ್ಮ ಜೀವನದಲ್ಲಿ ಪ್ರಾಮುಖ್ಯವಾಗಿರ್ತದೆ. And that is to become like Jesus Christ. ನಾವು ಯೇಸು ಸ್ವಾಮಿ ಹಾಗೆ. So when you read a verse like this, ಈ ರೀತಿಯಾಗಿ ನಾವು ದೇವರ ವಾಕ್ಯ ಓದುವ, what does it mean that you will exalt me at the proper time? ಕರ್ತನೇ, ಇದರ ಅರ್ಥ ಏನು? ನಮ್ಮ ಮೇಲಕ್ಕೆ ತರುವುದು. The best thing is to compare scripture with scripture.
ದೇವರ ವಾಕ್ಯವನ್ನು ದೇವರ ವಾಕ್ಯಕ್ಕೆ ನಾವು ವ್ಯತ್ಯಾಸ ಮಾಡಿ ನೋಡಬೇಕಾಗಿದೆ. Whenever I find a scripture I cannot understand, ನಾವು ಕೆಲವು ವಾಕ್ಯಗಳು ಓದುವಾಗ ನನಗೆ ಅರ್ಥವಾಗುವುದಿಲ್ಲ ಕೆಲಸ. I say, Lord, let me search the scriptures to see if there's another verse that explains it. ದೇವರ ವಾಕ್ಯ ಇನ್ನೂ ಬೇರೆಯಲ್ಲಿ ಬರೆದಿದೆ, ಅದನ್ನು ಹುಡುಕ್ತೇನೆ, ಅದರ ರೀತಿಯಾಗಿ ಬರೆದಿದೆ. If there is no verse, ಒಂದು ವೇಳೆ ಆ ವಾಕ್ಯ ಇಲ್ಲದೆ ಹೋಗಿದ್ರೆ, then I say, Lord, please give me revelation. ದೇವರೇ ನನಗೆ ಪ್ರಕಟಣೆ ಕೊಡು, based on the general principles of the New Testament. ಈ ವಾಕ್ಯಕ್ಕೆ ಸಂಬಂಧವಾದಂಥ ವಿಷಯಗಳನ್ನು. But in this case, ಆದರೆ ಈ ವಿಷಯ ನೋಡುವಾಗ there is another verse that explains it. ಈ ವಾಕ್ಯವನ್ನು ನಮಗೆ ಉದಾಹರಣೆಯಾಗಿ ಹೇಳಲಿಕ್ಕಿದೆ. What does it say here? ಇಲ್ಲಿ ಏನು ಹೇಳಿದೆ? God gives grace to the humble. ಕರ್ತನು ದೀನರಿಗೆ ಕೃಪೆ ಕೊಡ್ತಾನೆ. Humble yourself under the mighty hand of God. ಆತನ ತ್ರಾಣ ಹಸ್ತಗಳನ್ನು ನಿಮ್ಮ ತಗ್ಗಿಸಿಕೊಳ್ಳ್ರಿ. And he will exalt you. ಆತನ ಮೇಲೆ ತರ್ತಾನೆ. Listen to this. ನೋಡ್ರಿ, God gives grace to the humble. ದೇವರು ಕರ್ತನು ದೀನರಿಗೆ ಕೃಪೆ ಕೊಡ್ತಾನೆ. Submit to God's mighty hand. ಆತನ ತ್ರಾಣ ಹಸ್ತ ತಗ್ಗಿಸಿಕೊಳ್ಳ್ರಿ. And he will exalt you. ಆತನ ಮೇಲೆ ತರ್ತಾನೆ. These three things. ಮೂರು ಸಂಗತಿಗಳು you see in James chapter 4. ಯಾಕೋಬ 3ನೇ ಸಂಧಿ 4 4ನೇ ಸಂಧಿ verse 6. 6ನೇ ವಚನ, the last part. ಮುಂದಿನ 2ನೇ ಭಾಗದಲ್ಲಿ God gives grace to the humble. ದೀನರಿಗೆ ಕೃಪೆಯನ್ನು ಕೊಡ್ತಾನೆ. Verse 7, submit to God, which is submit to the mighty hand of God. ದೇವರ ತ್ರಾಣ ಹಸ್ತಕ್ಕೆ ಒಳಗಾಗ್ರಿ. And the third thing, ಮೂರನೇದಾಗಿ he will exalt you. ಆತನ ಮೇಲೆ ತರ್ತಾನೆ. Means how is it written here? ಯಾವ ರೀತಿ ಬರೆದಿಲ್ಲಿ? The devil will flee from you. ಸೈತಾನ ನಮ್ಮಿಂದ ಓಡಿ ಹೋಗ್ತಾನೆ. That is the meaning of he will exalt you. ಅದೇ ಒಂದು ಅರ್ಥ ನಮ್ಮನ್ನು ದೇವರ ಮೇಲಕ್ಕೆ ತರುವುದು. You see how you get revelation when you compare scripture with scripture. ದೇವರ ವಾಕ್ಯಕ್ಕೆ ಸಂಬಂಧವಾಗಿ ದೇವರ ವಾಕ್ಯ ನೋಡುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. God has hidden many things in scripture and lazy people will never find it out. ದೇವರ ವಾಕ್ಯಗಳು ದೇವರು ಗುಪ್ತವಾಗಿಟ್ಟಿದ್ದಾನೆ. ದೇವರ ವಾಕ್ಯ ತಿಳ್ಕೊಳ್ಳೋಂಥ ವ್ಯಕ್ತಿಗಳು ಅದರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. It's very simple to compare scripture with scripture. ನಾವು ದೇವರ ವಾಕ್ಯವನ್ನು ದೇವರ ವಾಕ್ಯ ಪ್ರಕಾರ ನೋಡ್ಕೊಳ್ಳಬೇಕು. So when you compare scripture with scripture, you understand it. ಆಗ ನಮಗೆ ಅದು ಅರ್ಥವಾಗ್ತದೆ. What is he going to exalt me over? ದೇವರು ನಮಗೆ ಯಾವ ವಿಷಯದ ಮೇಲಕ್ಕೆ ತರ್ತಾನ್ರಿ? Not over people. ಜನರ ಮೇಲೆ ಅಲ್ಲ. I don't want to be the ruler of India. ಈ ಒಂದು ಭಾರತ ದೇಶನ ಆಳೋದಲ್ಲ. I don't even want to be ruler in a church. ಈ ಒಂದು ಸಭೆಯಲ್ಲಿ ಸಹ ನಾನು ಆಳೋದು ಬೇಕಾಗಿಲ್ಲ. Some people think, oh, I don't want to be ruler in the world, but I'll be an elder in the church. God will exalt me. ಭಾರತ ದೇಶವನ್ನು ಆಳೋದಿಲ್ಲ, ಆದರೆ ಸಭೆಯಲ್ಲಿ ನಾನು ಒಬ್ಬ ಆಳುವಂತ ವ್ಯಕ್ತಿ ಆಗ್ತೇನೆ. That is absolute rubbish. ಅದು ಭಯಂಕರವಾದಂತ ಮೂರ್ಖತನ. Is there a better word for rubbish in Kannada? ಕಸವಾಗಿದೆ. Murkatana is foolishness. This is worse than that. This is rubbish. ಕಸವಾಗಿದೆ. What you put in the garbage bin outside. ನಾವು ನೋಡ್ತೇವೆ ಕಸದ ಬುಟ್ಟಿಲಿ ಹಾಕುವ ಹಾಗೆ. To seek for honor in the church. ನಾವು ಸಭೆಯಲ್ಲಿ ಸನ್ಮಾನ ಪಡೆಯುತ್ತಾ ಇದ್ರೆ it is rubbish. ಅದು ಕಸವಾಗಿದೆ. And for a person to seek for that is like going into the garbage bin to eat from there. ಯಾವ ಮನುಷ್ಯ ಅದಕ್ಕಾಗಿ ಹುಡುಕ್ತಾನೋ ಅವನು ಕಸದ ಬುಟ್ಟಿ ಹೋಗ್ಬಿಟ್ಟು ತಿಂದ ಹಾಗೆ. There are people who do that. ಆದರೆ ಕೆಲವು ಜನರು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. It's not just the poor boys in the street, it's the people in the church. ಬೀದಿಲಿರುವಂತ ಚಿಕ್ಕ ಬಡವ ಮಕ್ಕಳು ಅಲ್ಲ, ಸಭೆಯಲ್ಲಾದರೂ. I'm not interested in that. ಅದರಲ್ಲಿ ನನ್ನ ಆಸಕ್ತಿ ಇಲ್ಲ. I want to be exalted over the devil. ನಾವು ನೋಡ್ತೇವೆ ಕರ್ತನು ನಮ್ಮ ಸೈತಾನ ಮೇಲೆ ಜಯಿಸೋದನ್ನು ನೋಡಬೇಕಾಗಿದೆ. If God is not exalting you over the devil, it doesn't matter if everybody in the church thinks you're a great person. ಸೈತಾನ ಮೇಲೆ ನಾನು ಜಯ ಹೊಂತ ಇಲ್ಲದ್ರೆ ಸಭೆಯಲ್ಲಿ ನಾನು ಯಾವ ದೊಡ್ಡ ವ್ಯಕ್ತಿಗೂ ನಾನು ಕಸದ ಹಾಗೆ. So when you compare scripture with scripture, ದೇವರ ವಾಕ್ಯಕ್ಕೆ ಸಂಬಂಧ ನೋಡುವಾಗ God will exalt you. ಕರ್ತನ ಮೇಲಕ್ಕೆ ತರ್ತಾನೆ. It's very clear here. He'll exalt me over the devil. ಆತನು ಸೈತಾನ ಮೇಲೆ ನನಗೆ ಜಯ ಕೊಡ್ತಾನೆ. He'll give me such power over the devil that the devil will run away. ಸೈತಾನ ಮೇಲೆ ಇಂಥ ಒಂದು ಶಕ್ತಿಯನ್ನು ದೇವರು ಕೊಡ್ತಾನೆ, ಸೈತಾನನಿಂದ ಓಡಿ ಹೋಗ್ತಾನೆ. Imagine what a powerful person you are. ಎಂಥ ಒಂದು ಬಲಶಾಲಿ ಆಗ್ತಂತ ವ್ಯಕ್ತಿ ನೀನು ಆಗಿದೆಯಾ? If the most powerful created being runs away. ಈ ಭೂಲೋಕದಲ್ಲಿರುವಂತ ಬಲಶಾಲಿದಂತ ವ್ಯಕ್ತಿ ಓಡಿ ಹೋಗುವಾಗ, do you know that the most powerful created being is Satan? ಮಹಾ ಬಲಶಾಲಿಯಾದಂತ ವ್ಯಕ್ತಿ ಯಾರಂದ್ರೆ ಸೈತಾನನು. In heaven the highest archangel is Michael. ನಾವು ನೋಡ್ತೇವೆ ಪರಲೋಕದಲ್ಲಿ ಮಹಾ ದೇವದೂತನು ಯಾರಂದ್ರೆ ಮೈಕಲ್ ಏಂಜಲ್, ಅದು ದೇವದೂತನು. And you know what once Michael had an argument with Satan. ನಾವು ನೋಡ್ತೇವೆ ಮಿಕಾಯಲನು ಸೈತಾನೊಟ್ಟಿಗೆ ಜಗಳವಾಯಿತು ನೋಡ್ತೇವೆ. And you know what Michael told Satan? ಆ ಮಿಕಾಯಲನ ಸೈತಾನಿಗೆ ಏನು ಹೇಳಿದ್ರು ಗೊತ್ತಾ? See the book of Jude. ಯೂದನ ಪತ್ರಿಕೆ and verse 9. 9ನೇ ವಚನ. Jude verse 9. 9ನೇ ವಚನ. Michael had a dispute with the devil, it says here. ನಾವು ನೋಡ್ತೇವೆ ಮಿಕಾಯಲನು ಸೈತಾನನೊಟ್ಟಿಗೆ ವಿವಾದವಾಯಿತು. Yeah, and he argued with him. ಆತನೊಟ್ಟಿಗೆ
ವಾಗ್ವಾದ ಮಾಡಿದನು. And he did not dare pronounce against him a railing judgment. ಆತನು ಸೈತಾನ ಮೇಲೆ ದೂಷಣಾಭಿಷಕ್ತವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ No, he couldn't say that. ಆತನು ಹೇಳಿಲ್ಲ. He could only say, the Lord rebuke you. ಆತನು ಹೇಳಿದನು, ಕರ್ತನೇ ನನ್ನನ್ನು ಶಿಕ್ಷಿಸಲಿ. Because Satan is the most powerful created being. ಯಾಕಂದ್ರೆ ಸೈತಾನ ಮಹಾಬಲಶಾಲಿ ಅಂತ ವ್ಯಕ್ತಿ. He could not say anything to him except, well, may the Lord rebuke you. ಅದಕ್ಕಿಂತ ಹೆಚ್ಚಾಗಿ ಅವನು ಹೇಳಲಿಕ್ಕಾಗಲಿಲ್ಲ, ಕರ್ತನೇ ನನ್ನನ್ನು ಶಿಕ್ಷಿಸಲಿ. But I am not the most powerful created being. ಆದರೆ ನಾನು ಈ ಭೂಲೋಕದಲ್ಲಿ ಮಹಾಬಲಶಾಲಿ ವ್ಯಕ್ತಿ When ಅಲ್ಲ. I stand against Satan, ನಾನು ಸೈತಾನಿಗೆ ವಿರೋಧವಾಗಿ ನಿಂತ್ಕೊಳ್ಳುವಾಗ I don't say the Lord rebuke you. ಕರ್ತನು ಶಿಕ್ಷಿಸಲಿ ಅಂತ ಹೇಳೋದಿಲ್ಲ. I say in Jesus' name, I resist you. ಯೇಸು ಸ್ವಾಮಿ ಹೆಸರು ನಾನು ಓಡಿಸ್ತೇನೆ. I am commanding you in Jesus' name to get out of here. ಯೇಸು ಸ್ವಾಮಿ ಹೆಸರು ನಾನು ಓಡಿಸ್ತಾ ಇದ್ದೇನೆ, ಹೋಗು ಇಲ್ಲಿಂದ. And he will flee. ಆತನ ಹೊರಟು ಹೋಗ್ತಾನ್ರಿ. Do you know that you have more power than Michael the archangel? ಮೀಕಾಲ ದೇವದೂತರಿಗಿಂತ ಹೆಚ್ಚಾದಂತಹ ಶಕ್ತಿ ನನ್ನಲ್ಲಿದೆ. Not you actually, but the name of Jesus. ಆದರೆ ಯೇಸು ಸ್ವಾಮಿಯ ಶಕ್ತಿ ನೀವಲ್ಲ. See, if you take the name of Jesus away from me, then I am weaker than everybody. ಆದರೆ ಯೇಸು ಸ್ವಾಮಿ ಹೆಸರು ನಾವು ತಕ್ಕೊಳ್ಳುವಾಗ ನಾವು ಬಲಹೀನ ವ್ಯಕ್ತಿ ಆಗ್ತೇವೆ. It's something like a machine gun. ನಾವೊಂದು ಮಿಷಿನ್ ಗನ್ ಹಾಗೆ. A little 5-year-old operates a machine gun, all the big giants have to run away. ಆ ಒಂದು ಮಿಷಿನ್ ಗನ್ 5 ವರ್ಷದ ಮಗು ಹಿಡ್ಕೊಳ್ಳೋಗಿ ಎಲ್ಲ ಓಡಿ ಹೋಗ್ತಾರೆ. This is a small boy, but he's got a machine gun. ಯಾಕಂದ್ರೆ ಸಣ್ಣ ಮಗು ಇದ್ದಾನೆ, ಆದ್ರೆ ಅದ್ರ ಕೈಯಲ್ಲಿ ಮಿಷಿನ್ ಗನ್ ಇದೆ. The name of Jesus, something like that. ಆ ರೀತಿಯಾಗಿ ಯೇಸು ಸ್ವಾಮಿ You take away that machine gun from him, ಆ ಮಗುವಿನ ಮಿಷಿನ್ ಗನ್ ತಕೊಳ್ಳುವಾಗ even a 6-year-old boy can hammer him. 6 ವರ್ಷದ ಮಗನು ಹೊಡೆಬಿಡ್ಬೋದು. So it's the name of Jesus that makes us more powerful than the devil. ಆ ಯೇಸು ಸ್ವಾಮಿ ಹೆಸರು ಆತನ ಮುಂದೆ ಬಲಶಾಲಿ ಆಗಿದೆ. But not everybody can use that name. ಆದ್ರೆ ಎಲ್ಲರೂ ಸಹ ಆ ಹೆಸರು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ. That's very important. The devil doesn't run away from everybody. ಪ್ರತಿಯೊಬ್ಬರಿಂದ ಸೈತಾನ ಓಡಿ ಹೋಗೋದಿಲ್ರಿ. What did we read? ನಾವು ಏನು ಓದ್ಕೊಂಡಿವು? The 3 steps. 3 ಸಂಗತಿಗಳು. God gives grace to the humble. ಕರ್ತನು ದೀನರಿಗೆ ಕೃಪೆ ಕೊಡ್ತಾನೆ. So humble yourself under the mighty hand of God. ಕರ್ತನ ತ್ರಾಣಹಸ್ತ ತಗ್ಗಿಸಿಕೊಳ್ಳ್ರಿ. Then resist the devil. ಆಗ ಸೈತಾನ ಓಡಿಸ್ರಿ. Now, if you don't believe that God gives grace only to the humble, ನೀವು ದೇವರು ದೀನರಿಗೆ ಕೃಪೆ ಕೊಡ್ತಾನೆ ನಂಬಿದ್ರೆ, that means you're not sure whether God will give you grace or not. ದೇವರು ನಮ್ಗೆ ಕೃಪೆ ಕೊಡ್ತಾನೆ ಎಂಬುದಾಗಿ ನಿಮಗೆ You don't ಸ್ಪಷ್ಟವಾಗಿ have faith. ನಂಬಿಕೆ. I don't know whether God will help me in the battle against the devil. ಸೈತಾನ ವಿರೋಧವಾಗಿ ನಾನು ಹೋರಾಡೋದಕ್ಕೆ ಶಕ್ತಿ ಕೊಡ್ತಾನೆ ಇಲ್ವೋ? Then you can be sure you will not get God's grace. ಆಗ ನಿಮಗೆ ಸ್ಪಷ್ಟವಾಗ್ತದೆ ನೀವು ಜಯಿಸಲಿಕ್ಕೆ ಸಾಧ್ಯವಿಲ್ಲ. Without faith, the Bible says it is impossible to get anything from God. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. So the first thing is to believe that God gives grace to the humble. I believe that. ದೇವರು ದೀನರಿಗೆ ಕೃಪೆ ಕೊಡ್ತಾರ ನಂಬ್ತೇನೆ ನಾನು. I believe that because God's word says that. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾ ಅದಕ್ಕೆ ನಾನು ನಂಬ್ತೇನೆ. There are certain things we must know. ಕೆಲವು ವಿಷಯಗಳು ನಾವು ತಿಳ್ಕೊಳ್ಳೋದು ಸ್ಪಷ್ಟವಾಗಿದೆ. Just like in the world, when a baby is born, it knows nothing. ಯಾವ ಒಂದು ಮಗು ಈ ಲೋಕದಲ್ಲಿ ಹುಟ್ಟುವಾಗ ಅದಕ್ಕೆ ಏನು ಗೊತ್ತಿಲ್ಲ. You ask a 2-year-old child, does water flow up or down? ನೀವು ಒಂದು ವೇಳೆ 2 ವರ್ಷದ ಮಗು ಕೇಳುವಾಗ, does water flow up or down? ನೀರು ಮೇಲೆ ಹೋಗ್ತದೆ ತಳ ಹೋಗುತ್ತಾ? He's seen it flowing down. ಅವನಿಗೆ ಗೊತ್ತು ನೀರು ತಳ ಹೋಗ್ತದೆ ನೋಡಿದಾನೆ. And if you tell him no, in some places water goes up, you know that? ಕೆಲವು ಸರಿ ನೀರು ಮೇಲೆ ಹೋಗ್ತದೆ ನೋಡ್ತೇವೆ. He may believe you because he doesn't know. ಯಾಕೆ ಆತ ನಂಬ್ತಾನೆ, ಆತನಿಗೆ ಗೊತ್ತಿಲ್ಲ. But you ask a 20-year-old, he said, no, it's impossible. Everywhere water goes down. ಆದ್ರೆ 20 ವರ್ಷದ ವಯಸ್ಸು ಮನುಷ್ಯನ ಕೇಳುವಾಗ ನೀರು ಯಾವಾಗ ತಳಗೆ ಹೋಗ್ತದೆ ಅಂತ ಹೇಳ್ತಾನೆ. Spiritually also, ಆತ್ಮೀಯ ರೀತಿಯಲ್ಲಿ ನೋಡುವಾಗ there are certain many things that many believers don't know. ಕೆಲವು ಜನರಿಗೆ ತಮ್ಮ ಜೀವನದಲ್ಲಿ ಎಷ್ಟೋ ಸಂಗತಿ ಗೊತ್ತಿಲ್ಲ. Do you know that water always flows down every part of the world? ಲೋಕದ ಎಲ್ಲಾ ಸನ್ನಿವೇಶದಲ್ಲಿ ನೀರು ಯಾವಾಗ ತಳಗೆ ಹೋಗ್ತಾ ಇದೆ. Somebody could have fooled you when you were 2 years old, but they can't fool you now. ಅದು 2 ವರ್ಷದ ಮಗುವಾಗ ನಿಮಗೆ ಮೋಸಪಡಿಸಿರಬಹುದು, ಆದರೆ ಈಗ ನಿಮಗೆ ಮೋಸಪಡಿಸೋಕೆ ಆಗೋದಿಲ್ಲ. You are absolutely sure water always flows down in every part of the world. ನಿಮ್ಮ ಜೀವನದಲ್ಲಿ ಈ ಲೋಕದ ಎಲ್ಲಾ ಸನ್ನಿವೇಶಗಳಲ್ಲಿ ನೀರು ತಳಗೆ ಹೋಗುತ್ತದೆ. In the same way, ಅದೇ ರೀತಿಯಾಗಿ God's grace flows down to the humble. ಕರ್ತನ ಕೃಪೆಯು ದೀನರಿಗೆ ತಳಗೆ ಬರುತ್ತದೆ. Who will get it first? ಯಾರಿಗೆ ಮೊದಲು ಸಿಗುತ್ತೆ? The humblest. ಯಾರು ಬಹಳ ದೀನರಾಗಿದ್ದಾರೆ. Where does water flow first? The lowest place. ನಾವು ನೋಡ್ತೀವಿ ನೀರು ಎಲ್ಲಿ ಹೋಗ್ತದೆ, ಎಲ್ಲಿ ತಳಮಟ್ಟದಲ್ಲಿದೆ. I mean, you may not know it. ಅದು ನಿಮಗೆ ಗೊತ್ತಿರಲಿಕ್ಕಿಲ್ಲ. Because spiritually you're like a 2-year-old. ಒಂದು ವೇಳೆ ಆತ್ಮೀಯತೆ 2 ವರ್ಷ ಮಗು ಆಗಿರಬಹುದು. And the devil can fool you like you can fool the 2-year-olds in the world. ನಾವು 2 ವರ್ಷದ ಮಗುವನ್ನು ಹೇಗೆ ಮೋಸಪಡಿಸ ಸೈತಾನ ನಿಮ್ಮನ್ನು ಮೋಸಪಡಿಸಬಹುದು. But he can't fool me anymore. ಆದರೆ ಇನ್ನು ಮುಂದೆ ಎಂದು ನಾನು ಸೈತಾನ ಮೋಸಪಡಿಸಲು ಸಾಧ್ಯವಿಲ್ಲ. He can't fool me that God gives grace to some proud people. ಕರ್ತನು ಗರ್ವಿಷ್ಠರಿಗೆ ಕೃಪೆ ಕೊಡ್ತಾನೆ ಎಂಬುದಾಗಿ.
No, it's impossible. ಅದು ಸಾಧ್ಯವಿಲ್ಲ. It's like saying water flows up. ಯಾವಾಗ ನೀರು ಮೇಲೆ ಹೋಗ್ತದೆ ಹೇಳೋ It's ಹಾಗೆ. impossible. Nowhere in the world does it happen. ಲೋಕದ ಯಾವ ಸನ್ನಿವೇಶ ನೀರು ಯಾವ ರೀತಿ ಹೋಗೋದಿಲ್ಲ. If you have not got grace, it's because you are not humble. ನಿಮ್ಮ ಜೀವನದಲ್ಲಿ ಕೃಪೆ ಸಿಕ್ಕಿಲ್ವಾ, ನೀವು ತಗ್ಗಿಸಿಕೊಂಡಿಲ್ಲ. God honors those who honor him. ಕರ್ತನು ಯಾರು ಸನ್ಮಾನಿಸ್ತಾರೋ ಅವ್ರು In ಸನ್ಮಾನಿಸ್ತಾನೆ. the New Testament it says God gives grace to those who humble themselves. ಯಾರು ಹೊಸ ಒಡಂಬಡಿಕೆ ನೋಡೋ ಹಾಗೆ ಯಾರು ತಗ್ಗಿಸ್ಕೊಳ್ತಾರೋ ಅವ್ರ ಕೃಪೆ ಕೊಡ್ತಾನೆ. In the Old Testament honor was different. ಹಳೆ ಒಡಂಬಡಿಕೆಯಲ್ಲಿ ಸನ್ಮಾನ ಬೇರೆ ರೀತಿಯಾಗಿತ್ತು. When God said I'll honor those who honor me, ನಾನು ನನ್ನ ಸನ್ಮಾನಿಸ್ತಾರೋ ಅವ್ರ ಸನ್ಮಾನಿಸ್ತಾನೆ ಹೇಳುವಾಗ it meant a position in Israel. ಈ ಲೋಕದ ಆಸ್ತಿ ಪಾಸ್ತಿಯಲ್ಲಿ You read that God would make a man a priest or a prophet or a king. ಆತನು ಅರಸನಾಗಿಯೋ ಪ್ರವಾದಿಯನ್ನಾಗಿಯೋ ಬೇರೆ ರೀತಿಯಾಗಿ ಮಾಡೋದು ನೋಡ್ತಾ ಇದ್ದೇವೆ. Like there was a priest called Phinehas who honored God once. ಆ ಫಿನಿಹಾಸನ್ನು ದೇವರಿಗೆ ಸನ್ಮಾನಿಸಿದನು. And we read that's in Numbers chapter 25. ಅರಣ್ಯ ಕಾಂಡದಲ್ಲಿ 20 And God said I'm going to honor him and his children that they will be my priests. ಅವನು ಅವ್ರ ಮಕ್ಕಳನ್ನು ದೇವರು ಸನ್ಮಾನಿಸ್ತಾನೆ, ಅವನ ಮಹಾ It was a ಯಾಜಕರಾಗ್ತಾನೆ. position. ಅದು ಒಂದು ಸ್ಥಾನ ಇರುತ್ತೆ. God honored David. ದೇವರು ದಾವೀದನಿಗೆ ಸ್ಥಾನ ಕೊಟ್ಟನು. And because David was faithful, even his son Solomon got blessed. ಅವನು ನಂಬಿಗಸ್ತನಾಗಿ ಗೊತ್ತೋಸ್ಕರ ಸಾಲೊಮೋನನಿಗೆ ದೇವರು ಆಶೀರ್ವಾದ But in ಕೊಟ್ಟನು. the New Testament, ಆದರೆ ಹೊಸ it's ಒಡಂಬಡಿಕೆಯಲ್ಲಿ not by some earthly position that he honors us. ಈ ಲೋಕದ ವಿಷಯಗಳನ್ನು ದೇವರು ನಮ್ಮ ಸನ್ಮಾನಿಸುವುದಿಲ್ರಿ. Because in the Old Testament, all the blessings of God were earthly. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಇಹಲೋಕದ ಆಶೀರ್ವಾದಗಳು You read from Genesis to Malachi. ನಾವು ಆದಿಕಾಂಡ ಹಿಡಿದು ಮಲಾಕಿಯವರೆಗೆ All the promises of God in the Old Covenant were earthly. ನಾವು ನೋಡ್ತೇವೆ ಅಲ್ಲೆಲ್ಲಿರುವಂಥ ಎಲ್ಲ ವಾಗ್ದಾನಗಳು ಇಹಲೋಕ ಸಂಗತಿಗಳು. I will defeat the other nations. ನಾನು ಬೇರೆ ರಾಜ್ಯವನ್ನು I will bless your fields. ನಿನ್ನ ಲೋಕ ಹೊಲಗಳನ್ನು You will ಆಶೀರ್ವದಿಸ್ತೇನೆ. have many children. ನಿನಗೆ ಬಹಳ ಮಕ್ಕಳು ಇರ್ತಾರೆ. Your cattle will be healthy. ನಿನ್ನ ಎಲ್ಲ ಪ್ರಾಣಿಗಳು, Your wives will never have miscarriages. ನಿನ್ನ ಹೆಂಗಸರು ಮಕ್ಕಳನ್ನು ಕಳ್ಕೊಳ್ಳೋದಿಲ್ಲ. And everything was earthly from A to Z. Everything was earthly. ಎಲ್ಲವೂ ಸಹ ಇಹಲೋಕದ್ದು. But in the New Testament, ಆದರೆ ಹೊಸ ಒಡಂಬಡಿಕೆಯಲ್ಲಿ everything has become heavenly. ಇಲ್ಲಿ ನೋಡುವಾಗ ಪರಲೋಕವಾಗಿದೆ. It's very important to understand this. ಇದು ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. That's why that man who was in the middle, John the Baptist, ಈ ಒಬ್ಬ ಸ್ನಾನಿಕನ ವ್ಯಕ್ತಿ ನೋಡುವಾಗ ಮಧ್ಯದಲ್ಲಿರುವನು, when he was introducing the New Testament age to all these Israeli people, ಈ ಹೊಸ ಒಡಂಬಡಿಕೆಯನ್ನು ಆತನು ತಿಳಿಸುವಾಗ ಹಳೆ ಒಡಂಬಡಿಕೆ ಜನರ ವಿಷಯ he ನೋಡುವಾಗ was telling them, ಅವ್ರು ಹೇಳ್ತಾ ಇದ್ದನು, the kingdom of God has come near. ಪರಲೋಕ ರಾಜ್ಯ ನಮಗೆ ಸಮೀಪಿಸಿತು. Till now you had only a kingdom of earth. ಇಹಲೋಕದ ರಾಜ್ಯ ನಿಮಗಿತ್ತು. Now the kingdom of heaven is coming. ಪರಲೋಕ ರಾಜ್ಯ ಬರ್ತಾ ಇದೆ. And those who were really had eyes to see it said, this is wonderful. ಯಾರಿಗೆ ಕಣ್ಣಿತ್ತು ಅವ್ರು ನೋಡಿದ್ರು, ಅದು ಬಹಳ ಪ್ರಾಮುಖ್ಯವಾಗಿದೆ. It's like telling a poor beggar who's been living in a hut for 50 years, ಒಬ್ಬ ಬಡ ಭಿಕ್ಷಕನು 50 ವರ್ಷ ಒಂದು ಗುಡಿಸಲಿರುವನು, hey, your house is almost ready, this big palace that is being built for you. ಈಗ ನಿನಗೋಸ್ಕರ ಒಂದು ದೊಡ್ಡ ಅರಮನೆ ಸಿದ್ಧವಾಗಿದೆ. In a few days you can move into the palace. ಆ ಒಂದು ಅರಮನೆಯಲ್ಲಿ ನೀನು ಹೋಗಬಹುದು. Do you think the beggar will be excited or not bothered? ಆ ಒಬ್ಬ ಬಡವನು ಆ ಭಿಕ್ಷಕನು ಸಂತೋಷ ಪಡ್ತಾನ್ರ ಅಥವಾ ದುಃಖ ಪಡ್ತಾನ್ರ? No, he is excited. Hey, I'm going to move into a palace. ಓ, ಆತನು ಬಹಳ ಸಂತೋಷ ಪಡ್ತಾನೆ. ನಾನು That is the difference between kingdom of heaven and kingdom of earth. ಇಹಲೋಕ ಪರಲೋಕ ಇರುವಂತ ವ್ಯತ್ಯಾಸ ಅದಾಗಿದೆ. That's what happened on the day of Pentecost. ಆ ದಿವಸ ಪಂಚಾಶನ ದಿವಸ ಆ ಒಂದು ಸಂಗತಿ ಆಯ್ತ್ರಿ. The palace was ready. ಅರಮನೆ ಸಿದ್ಧವಾಯಿತು. Spiritual palace. ಆತ್ಮೀಯ ಅರಮನೆ. That's a mansion that Jesus has already prepared for us. ದೇವರು ನಮಗೆ ಮನೆಗಳನ್ನು ಕಟ್ತಾ ಇದ್ದಾನ್ರಿ. Some people are waiting for a mansion in heaven. ದೇವರು ನಮಗೋಸ್ಕರ ಪರಲೋಕದಲ್ಲಿ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದ್ದಾನೆ. What sort of building are you looking for in heaven with a lot of bathrooms and this big sitting room? Is that what you're looking for? ಪರಲೋಕದಲ್ಲಿ ಎಂತ ಒಂದು ಮನೆಗಳನ್ನು ನೀವು ಆಸೆ ಪಡ್ತೀರಿ, ಬಾತ್ರೂಮ್ ಅದು ಇರಬೇಕಂತ? No, I'm not interested in all that. ಅದರಲ್ಲಿ ನನಗೆ ಆಸಕ್ತಿ ಇಲ್ಲ. It's a spiritual mansion that I can have right now. ಪರಲೋಕದ ಆಸ್ತಿ ನನಗೆ ಬೇಕಾಗಿದೆ. Where I can live in a palace instead of a hut. ನನ್ನ ಜೀವನದಲ್ಲಿ ಆ ಒಂದು ಗುಡಿಸಲಿರೋಕ್ಕಿಂತ ಅರಮನೆ, spiritually I can live like a king rather than like a beggar. ನಾನೊಬ್ಬ ಭಿಕ್ಷಕನ ಹಾಗೆ ಜೀವಿಸೋಕ್ಕಿಂತ ಒಬ್ಬ ರಾಜನ ಹಾಗೆ ಜೀವಿಸಬೇಕಾಗಿದೆ. That is the kingdom of heaven. ಅದು ಪರಲೋಕ ವಿಷಯ. And
Even today, most believers are living in a hut, spiritually speaking. ಆತ್ಮೀಯತೆಯಲ್ಲಿ ಇನ್ನೂ ಎಷ್ಟೋ ಕ್ರೈಸ್ತರು ಇರು ಗುಡಿಸಲು ಹಾಗೆ ಜೀವಿಸ್ತಾರೆ. Because their mind is so much on earthly blessing. ಅವರ ಮನಸ್ಸುಗಳು ಇಹಲೋಕದ ಆಶೆಗಳ ಸ್ಥಾನಮಾನಗಳು ಆಸೆ ಪಡ್ತಾ They ಇದ್ದಾರೆ. are happy that God has blessed them with earthly things. ಅವರು ಇಹಲೋಕಗಳನ್ನು ದೇವರು ಆಶೀರ್ವಿಸೋದಕ್ಕಾಗಿ ಅವ್ರು ಸಂತೋಷ ಪಡ್ತಾ ಇದ್ದಾರೆ. And I'll tell you something. ನಾನು ನಿಮಗೆ ಹೇಳ್ತೀನಿ ಅಂದ್ರೆ, God blesses us with earthly things ದೇವರು ಇಹಲೋಕದ ಸಂಗತಿ ನಮಗೆ ಕೊಡುವಾಗ to test you, to see whether you're happy with that, ಅದರಲ್ಲಿ ನೀವು ಸಂತೋಷವಾಗಿ ನಮ್ಮ ಪರೀಕ್ಷಿಸ್ತಾನ್ರಿ, whether that is enough for you. ಅದು ನಮಗೆ ಸಾಕು. And if, let's say for example, that God has blessed you abundantly with a good job, enough salary, house, everything, ದೇವರು ಒಳ್ಳೆ ಒಂದು ಕೆಲಸ, ಹಣ, ಮನೆ ಎಲ್ಲ ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ. and you say, Lord, I'm so thankful. ಓ ದೇವರೇ, ನಾನು ಬಹಳ And He sees that you're satisfied, ನೀವು ಅದರಲ್ಲಿ ಸಂತೋಷ ಪಡ್ತಾ ಇದ್ರೆ, even though you got less than 1% of the nature of Jesus Christ, ನಿಮಗೆ 1% ಒಂದು ವೇಳೆ ನಿಮ್ಮ ಜೀವನದಲ್ಲಿ ದೇವರ ಮನಸ್ಸು ಪಡ್ಕೊಂಡಿದ್ರೆ, and He sees you're satisfied, ನೀವು ಅದರಲ್ಲಿ ತೃಪ್ತಿ ಪಡ್ತಾ ಇದ್ರೆ, I'll tell you, in 100 years you'll get nothing more of the nature of Christ. ನಿಮ್ಮ ಜೀವನದಲ್ಲಿ 100 ವರ್ಷ ದೇವರಿಂದ ಬೇರೆ ಏನು ಪಡ್ಕೊಳ್ಳೋದು. Because God's nature is given only to those who thirst for something more than they have. ದೇವರ ಸ್ವಭಾವ ಅವರಿಗೆ ಕೊಡ್ತಾರೆ, ಅವರಿಗೆ ಇರೋಕ್ಕಿಂತ ಹೆಚ್ಚಾಗಿ ಆಸೆ ಪಡುವಾಗ. So if all you're interested in is good wife, good husband, ನಿಮಗೆ ಒಳ್ಳೆ ಒಬ್ಬ ಗಂಡ, ಒಳ್ಳೆ ಹೆಂಡತಿ ಎಂಬುದಾಗಿ ಆಸೆ ಪಡ್ತಾ ಇದ್ರೆ, good house, good job, ಒಳ್ಳೆ ಕೆಲಸ, ಒಳ್ಳೆ ಮನೆ, and good church fellowship, ಒಳ್ಳೆ ಒಂದು ಸಭೆ, and maybe some good conferences, ಒಳ್ಳೆ ಒಂದು ಕೂಟಗಳು, that's all you'll get. ಅದೇ ನಿಮ್ಗೆ ಸಿಗ್ತದ್ರಿ. And you'll live all your life with 1% of the nature of God. 1% ಕ್ರಿಸ್ತನ ಒಂದು ಸ್ವಭಾವ ನಾವು ಪಡ್ಕೊಂಡಿದ್ದೀವಿ. Because He sees you're not hungering and thirsting for the really valuable thing. ಆದರೆ ನಮ್ಮ ಜೀವನದಲ್ಲಿ ನಾವು ಇಷ್ಟು ಮಟ್ಟಿಗೆ ಹಸುವುಳ್ಳವರಾಗಿಲ್ಲ ಆ ಒಂದು ನಿಜವಾದಕ್ಕೋಸ್ಕರ. So remember this, brothers and sisters. ಇದು ನಾವು ತಿಳ್ಕೊಳ್ಳೋದು When ಪ್ರಾಮುಖ್ಯವಾಗಿ. God blesses you with those other things, ದೇವರು ಈ ಲೋಕದ ಸಂಗತಿ ನಮಗೆ ಕೊಡುವಾಗ you thought it was a blessing. ಇದು ನಮಗೆ ಒಂದು ಆಶೀರ್ವಾದ ತಿಳ್ಕೊಳ್ತಾ ಇದ್ರಿ. Yes, it was. ಹೌದು, But it was also a test. ಅದೊಂದು ಪರೀಕ್ಷೆ ಆಗಿತ್ತು. It was a blessing and a test ಅದು ಒಂದು ಆಶೀರ್ವಾದ ಮತ್ತು ಪರೀಕ್ಷೆ. to see whether you are be satisfied with that. ಅದರ ಮೂಲಕವಾಗಿ ನೀವು ತೃಪ್ತರಾಗಿರೋದ ದೇವರು ನೋಡ್ತಾ ಇದ್ದಾನ್ರಿ. The many Christians have failed the test. ಬಹಳಷ್ಟು ಕ್ರೈಸ್ತರು ಈ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. They got the blessing but they failed the test. ಆದರೆ ಆ ಒಂದು ದೇವರ ಆಶೀರ್ವಾದ ಪಡ್ಕೋತಾರೆ, ಪರೀಕ್ಷೆಯಲ್ಲಿ ಸೋತು ಹೋಗ್ತಾರೆ. I know in my life, ನನ್ನ ಜೀವನದಲ್ಲಿ ಗೊತ್ತು, I have to say that ನಾನು ಹೇಳಬೇಕಾಗಿದೆ, I never sought for anything earthly in the last 40 years. 40 ವರ್ಷ ಇಹಲೋಕದ ವಿಷಯ ಯಾವತ್ತೂ ಆಸಕ್ತಿ ಇಲ್ಲ. God is my witness on that. You may not know, but God is my witness. ಆದರೆ ನನ್ನ ವಿಷಯ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ದೇವರು ಸಾಕ್ಷಿ ಕೊಡೋನಾಗಿದೆ. But God has given me many earthly things which I don't deserve. ಎಷ್ಟೋ ಇಹಲೋಕದ ಸಂಗತಿಗಳು ನನಗೆ ಇರಲಿದ್ದರೂ ದೇವರು ಕೊಟ್ಟಿದ್ದಾನೆ. Much more than I deserve. ನನಗೆ ಸಿಗೋದಕ್ಕಿಂತ ಹೆಚ್ಚಾಗಿ ದೇವರು ಕೊಟ್ಟಿದ್ದಾನೆ. But I also know it is a test. ಆದರೆ ನನಗೆ ಗೊತ್ತುಂಟು, ಇದು ನನ್ನ ಪರೀಕ್ಷೆ. And I say, Lord, always I say, you can take it all away. I'm not interested in these things. ನಾನು ಕರ್ತನಿಗೆ ಯಾವಾಗ ಹೇಳ್ತೇನೆ, ದೇವರಿಗೆ ತಕ್ಕೊಂಡ್ಬಿಟ್ಟಿದ್ದೇನೆ, ಇದನ್ನ ತಕ್ಕೊಂಡ್ಬಿಡೋದ್ರ ಆಸಕ್ತಿ. I'll tell you something, if one day God takes it all away, I will not lose my joy even a little bit. ದೇವರು ಒಂದು ದಿವಸ ಇವೆಲ್ಲ ನಾನು ತಕ್ಕೊಂಡ್ಬಿಟ್ರು ಇಷ್ಟರ ಮಟ್ಟಿಗೆ ಸಹ ನನ್ನ ಸಂತೋಷ ನಾನು ಕಳೆದುಕೊಳ್ಳೋದು. I've had remarkably good health for 40 years. 40 ವರ್ಷ ದೇವರು ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. But even that, ಅದು ಸಹ I say, Lord, that's not the thing I look for. ಅದಕ್ಕೋಸ್ಕರ ನಾನು ಹುಡುಕ್ಲಿಲ್ಲ I ದೇವರೇ. mean, if I have health, good, I can serve you better. ದೇವರು ನನಗೆ ಒಳ್ಳೆ ಆರೋಗ್ಯದಿಂದ ಹೆಚ್ಚಾಗಿ ನಾನು ಸೇವೆ But ಮಾಡಬಹುದು. I'm not satisfied with that. ಆದರೆ ಅದರಲ್ಲಿ ನಾನು ತೃಪ್ತನಾಗಿಲ್ಲ. I want God's nature. ಆದರೆ ದೇವರ ಸ್ವಭಾವ ನನಗೆ ಬೇಕಾಗಿದೆ. If you say that, you'll get it. ನೀವು ಅದನ್ನು ಹೇಳಿದ್ರೆ ನಿಮಗೆ ಸಿಗುತ್ತೆ. Jesus said, if anyone is thirsty, let him come to me. ಯೇಸು ಸ್ವಾಮಿ ಯಾವನಿಗಾದ್ರೂ ನೀರಡಿಕೆ ಆಗಿದೆ ನನ್ನ ಹತ್ರ ಬರಲಿ. What about people who are not thirsty? ಯಾರು ನೀರಡಿಕೆ ಆಗಿಲ್ಲ, ಅವ್ರಿಗೆ ಏನು They're ವಿಷಯ? satisfied with empty trash. ನಾವು ನೋಡ್ತೇವೆ ಇಹಲೋಕದ ವಿಷಯದಲ್ಲಿ ಅವರು ಆಸಕ್ತರಾಗಿದ್ದಾರೆ. They won't get anything. ಅವ್ರಿಗೇನು ಸಿಗೋದಿಲ್ಲ. This is the condition of a lot of God's people. ನಾವು ನೋಡ್ತೇವೆ ಎಷ್ಟೋ ದೇವ ಜನರ ಪರಿಸ್ಥಿತಿ ಇದೆ. And on top of those earthly blessings, ಇಹಲೋಕದ ಈ ಒಂದು ಆಶೀರ್ವಾದದಲ್ಲಿ if they also get some recognition in the church, ಅವರು ಸಭೆಯಲ್ಲಿ
ಉತ್ತಮವಾದಂಥ ವ್ಯಕ್ತಿಗಳಾಗಿ ನೋಡ್ತಾ Oh, ಇದ್ದೀವಿ. people in the church think they are wonderful brothers. ಓ, ಸಭೆಯಲ್ಲಿರುವಂಥ ಜನರು ನನ್ನ ವಿಷಯದಲ್ಲಿ ಒಳ್ಳೆಯ ಸಹೋದರ ಆಯ್ತಾನೆ. Aha, their cup of joy is full. That's all they want. ಅವಾಗ ಅವರ ಕಪ್ಪಲಿನಂಥ ಸಂತೋಷ ತುಂಬಿ ತುಳುಕ್ತದೆ. Do you think God will ever give anything more to such people? ದೇವರು ಅವರಿಗೆ ಇದಕ್ಕಿಂತ ಹೆಚ್ಚಾಗಿ ಏನು ಕೊಡೋದಿಲ್ವಾ? Whose cup of joy is already full because they got some recognition in the church. ಆ ಗ್ಲಾಸಲ್ಲಿರುವಂಥ ಸಂತೋಷ ನಾನು ಈ ಸಭೆಯಲ್ಲಿ ನನಗೆ ಉತ್ತಮ ಸ್ಥಾನ ಕೊಟ್ಟಿದ್ದಾನೆ. I couldn't care less for recognition in the church. It means nothing to me. ಸಭೆಯಲ್ಲಿರುವಂಥ ಯಾವ ಸ್ಥಾನವೂ ನನಗೆ ಏನು ಅವಶ್ಯವಿಲ್ಲ. What does it matter if everybody in the church thinks you're a great brother or sister and God doesn't think so? ಒಂದು ವೇಳೆ ಈ ಸಭೆಯಲ್ಲಿರುವಂಥ ಎಲ್ಲ ಸಹೋದರ ನಾನು ಬಹಳ ಸ್ಥಾನವುಳ್ಳುವಂಥ ವ್ಯಕ್ತಿ ಅಂತ ಅನ್ಕೊಂಡು ದೇವರು ಆ ರೀತಿ ಅನ್ಕೊಳ್ತಾ ಇದ್ದರೆ, Everybody puts your name under the list of wholehearted brother sister. ಈ ಮೇಲೆ ಬರೀತಾರೆ ಈತನು ಮನಪೂರ್ವಕವಾದಂಥ ಸಹೋದರ ಸಹೋದರಿ. God doesn't put your name in his list. ಆದರೆ ಕರ್ತನು ತನ್ನ ಒಂದು ಲಿಸ್ಟ್ನಲ್ಲಿ ಹಾಕಿಲ್ಲ. You are an absolute fool to be happy that some man has put you on his list. ಮನುಷ್ಯನು ನಿನ್ನ ಹೆಸರನ್ನು ಹಾಕಿದ್ದಕ್ಕೋಸ್ಕರ ನೀನು ತಿಳ್ಕೊಂತಾ ಇದ್ರೆ ನೀನು ಮೂರ್ಖನು. God must exalt you, not man. ಕರ್ತನ ನಮ್ಮನ್ನು ಮೇಲಕ್ಕೆ ತರಬೇಕಾಗಿ. Humble yourself under the mighty hand of God. ಕರ್ತನ ಹಸ್ತ ತಳಗೆ ನಮ್ಮನ್ನು ತಗ್ಗಿಸಿಕೊಳ್ಬೇಕು. And man will exalt you? No, God will exalt you. ಮನುಷ್ಯ ನಮ್ಮ ಮೇಲಕ್ಕೆ ತರೋದಲ್ಲ, ದೇವರು ನಮ್ಮನ್ನು ಮೇಲಕ್ಕೆ ತರ್ತಾನ್ರಿ. What are you looking for? ಯಾತಕ್ಕೋಸ್ಕರ ಹುಡುಕ್ತಾ ಇದ್ದೀರಿ? So many believers are looking for some man to exalt them. ಬಹಳಷ್ಟು ಕ್ರೈಸ್ತರು ವಿಶ್ವಾಸಿಗಳು ಮನುಷ್ಯನ ಮೇಲಕ್ಕೆ ತರೋದು ನೋಡ್ತಾ ಇದ್ದೇವೆ. Throughout the years, I have always made it a practice to speak words of appreciation to believers. ನಾವು ವಿಶ್ವಾಸಿಗಳಿಗೆ ಉತ್ತೇಜನ ಕೊಡುವಂಥ ಮಾತುಗಳನ್ನು ಹೇಳೋದಕ್ಕಾಗಿ ಇಷ್ಟಪಡ್ತಾ ಇದ್ದೀನಿ. I learned that from Jesus. ಅದನ್ನು ಯೇಸು ಸ್ವಾಮಿನ ಕಲ್ತ್ಕೊಂಡೆ ನಾನು. He speaks words of encouragement to me. ಆತ ನನಗೂ ಸಹ ಉತ್ತೇಜನವಾದಂಥ ಮಾತುಗಳನ್ನು ಮಾತಾಡ್ತಾ I ಇದ್ದಾನೆ. see in the Bible how he used to speak words of encouragement to different ನಾವು people. ನೋಡ್ತೇವೆ ಸ್ವಾಮಿ ಬೇರೆಯವ್ರನ್ನ ಉತ್ತೇಜನ ಪಡೋದು ನಾನು ನೋಡ್ತಾ ಇದ್ದೇನೆ. So it's good for us to do it. ಅದಕ್ಕಾಗಿ ನಾವು ಮಾಡೋದು You know, ಪ್ರಾಮುಖ್ಯವಾಗಿ. like even to heathen people, Jesus would say it. ನಾವು ನೋಡ್ತೀವಿ ಅನ್ಯ ಜನರಿಗೂ ಸಹ ಯೇಸು ಸ್ವಾಮಿ ಮಾಡೋದು An ನೋಡಿದ್ದೀವಿ. unconverted Roman captain, he said, I've never seen such faith in anywhere in Israel. ಆ ರೋಮ ಶತಾಧಿಪತಿ ವಿಷಯದಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಆತನನ್ನು ಎತ್ತಿ ಮಾತಾಡೋದು ನೋಡ್ತಾ ಇದ್ದೇವೆ. Or Nathaniel, oh, there's a man in whom there's no hypocrisy at all. ಆ ಒಬ್ಬ ನತಾನ ವಿಷಯ ದೇವರುವಾಗ ಈತನಲ್ಲಿ ಯಾವ ಕೆಟ್ಟದಿಲ್ಲ ಅಂತ ಹೇಳ್ತಾ ಇದ್ದಾನೆ. And even to the churches in Revelation, to all of them, he says, yeah, I know some good things in you. ಆ ಒಂದು ಪ್ರಕಟಣೆ ನೋಡುವಾಗ ನಿಮ್ಮಲ್ಲಿ ಕೆಲವು ಒಳ್ಳೆಯ ಸಂಗತಿಗಳು ಇದೆ ಎಂಬುದಾಗಿ ಕರ್ತನ ಹೇಳಿ ನೋಡ್ತಾ ಇದ್ದೇನೆ. I've also done that. ನಾನು ಸಹ ಮಾಡಿದ್ದೇನೆ. Many brothers in my church, I have spoken good things to them. ಬಹಳಷ್ಟು ಸಹೋದರ ವಿಷಯದಲ್ಲಿ ನಾನು ಒಳ್ಳೆಯದನ್ನು ಮಾತಾಡಿದ್ದೇನೆ. Where I could not no lie, no flattery. ಯಾವ ಒಂದು ಸುಳ್ಳು ಹೇಳೋದಲ್ಲ, ಹಿಂದೆ ಮಾತಾಡೋದಲ್ಲ. But where I sincerely appreciate something. ಆದರೆ ಮನಪೂರ್ವಕವಾಗಿ ಅವರು ಉತ್ತೇಜಿಸ್ತಾ ಇದ್ದೇನೆ. But you know what has happened? ಆದರೆ ಏನಾಯ್ತು ಗೊತ್ತಾ? That has made the heads of some of them very big. ಅವರ ತಲೆಗಳು ಅವ್ರು ನೋಡುವಾಗ ದೊಡ್ಡದಾಗಿದ್ರು. Oh, Brother Zach thinks I'm a wonderful brother. ಓ, ಸಹೋದರ ಜಾಕ್ ಅನ್ಕೊಂಡು ನಾನು ಒಳ್ಳೆ ಒಬ್ಬ ಸಹೋದರ. That became a test for them. ಅದು ಒಂದು ಪರೀಕ್ಷೆ ಆಯಿತು. To see, God sees, are these fellows interested in the appreciation of a man? ಒಬ್ಬ ಮನುಷ್ಯನ ಉತ್ತೇಜನ ಪಡಿಸೋದ್ರಲ್ಲಿ ಆಸಕ್ತನಾಗಿದ್ದಾನೆ. And I've seen many of them go down. ಬಹಳಷ್ಟು ಜನ ನೋಡೋ ತಳಗೆ ಹೋಗ್ತಾ ಇದ್ದಾರೆ. Somebody once told me, ಕೆಲವು ಜನ ನನಗೆ ಹೇಳಿದರು, Brother Zach, that happened because you appreciated him. ನೀವು ಅವ್ರನ್ನ ಉತ್ತೇಜಿಸೋದಕ್ಕೋಸ್ಕರ ಆ ರೀತಿ ಆಯ್ತು. No. My appreciation is correct. Even Jesus appreciates people. ಯೇಸು ಸ್ವಾಮಿ ಉತ್ತೇಜಿಸಿ ನಾನು ಮಾಡೋದು ತಪ್ಪೇನಿಲ್ಲ. That was a test for him. ಆದರೆ ಅವನಿಗೆ ಒಂದು ಪರೀಕ್ಷೆ ಆಗಿದೆ. And he failed the test. ಆ ಒಂದು ಪರೀಕ್ಷೆಯಲ್ಲಿ ಸೋತು ಹೋದನು. He failed the test before God, not before me. ನನ್ನ ಮುಂದೆ ಅಲ್ಲ, ದೇವರ ಮುಂದೆ ಆತನು ಫೇಲ್ ಆದನು. See, God tests us through many things. ದೇವರು ಬಹಳಷ್ಟು ಪರೀಕ್ಷೆಗಳು He tests us when people criticize us. ಜನರು ನಮ್ಮನ್ನು ತೀರ್ಪು He ಮಾಡುವಾಗ, tests us when people correct us. ನಮ್ಮನ್ನು ತೀರ್ಪು He tests us ತಿದ್ದುವಾಗ, when people appreciate us. ನಮ್ಮನ್ನು ಉತ್ತೇಜನ ಪಡಿಸುವಾಗ What does he see? ಏನ್ ನೋಡ್ತಾನೆ? Only one thing. ಅದು ಒಂದು ನೋಡ್ತಾ ಇದ್ದಾನೆ. In every one of those situations, ಅವೆಲ್ಲ ಸನ್ನಿವೇಶದಲ್ಲಿ will you humble yourself ನಿಮ್ಮನ್ನು and go ತಗ್ಗಿಸಿಕೊಳ್ತೀರಾ, ತಳಗೆ ಹೋಗ್ತೀರಾ, God will exalt you. ಕರ್ತನ ನಮ್ಮನ್ನು ಮೇಲೆ ತರ್ತಾನೆ. If you go up, ನೀವು ಮೇಲೆ ಹೋಗುವಾಗ God will push you down. ದೇವರ ತಳಗೆ ದಬ್ತಾನೆ. That is between you and God. ಅದು ನಿಮ್ಮ ಮತ್ತು ದೇವರ ಮಧ್ಯದಲ್ಲಿ. Let people say anything or not say anything. ಜನರು ಏನು ಹೇಳಿ ಏನು ಹೇಳದೇ ಇರಲಿ. Our calling is very simple. ನಮ್ಮ ಒಂದು ಕರೆಯುವಿಕೆ I have to ಸುಲಭವಾಗಿದೆ. believe, first of all, believe God gives His grace only to the humble. ಮೊದಲು ನಾವು ನಂಬಬೇಕಾಗಿದೆ, ದೇವರು ದೀನರಿಗೆ ಕೃಪೆ ಕೊಡ್ತಾನೆ. And everything I face around me can be a test. ನನ್ನ ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳು ನಮ್ಮ ಪರೀಕ್ಷೆ ಆಗಿದೆ. A test for what?
ಪರೀಕ್ಷೆ to ಯಾತಕ್ಕಾಗಿ? see whether I'll humble myself. ಇವೆಲ್ಲ ವಿಷಯಗಳನ್ನ ನಾನು ತಗ್ಗಿಸಿಕೊಳ್ತಾ Somebody ಇದ್ದೇನೆ. corrects me, ಯಾರನ್ನು ತಿದ್ದುವಾಗ let me humble myself. ನಾನು ತಗ್ಗಿಸಿಕೊಳ್ತೇನೆ. I will never get offended. ನಾನು ಈಗ ನೊಂದುಕೊಳ್ಳೋದಿಲ್ಲ. Somebody criticizes me, accuses me falsely, ನಾನು ತಪ್ಪಾಗಿ ನನ್ನ ತಿದ್ದುವಾಗ let me humble myself. ನಾನು ತಪ್ಪಿಸ್ಕೊಳ್ತೇನೆ. I will keep quiet. ನಾನು ಸುಮ್ಮನೆ ಇರ್ತೇನೆ. Let him accuse whatever he wants. ಅವನ ನನ್ನ ವಿರೋಧವಾಗಿ ಏನು ಮಾತಾಡಿ ಪರವಾಗಿಲ್ಲ. Somebody praises me, ನಾನು ಯಾರನ್ನು ಮೇಲಕ್ಕೆ I will ಮಾತಾಡುವ humble myself. ನಾನು ತಗ್ಗಿಸ್ಕೊಳ್ತೇನೆ. I'll go before God ನಾನು ದೇವರ ಮುಂದೆ ಹೋಗ್ತೇನೆ. and say, Lord, he doesn't know my heart. ಓ ಆತ ನನ್ನ ಹೃದಯ ಗೊತ್ತಿಲ್ಲ, That's why he praises me. ಅದಕ್ಕಾಗಿ ನನ್ನ ಮೇಲೆ I ಮತ್ತೆ will not ಮಾತಾಡ್ತಾನೆ. let that affect me. ಅದು ನನ್ನ ಯಾವ ರೀತಿಯಾಗಿ ಏನು I humble ಮಾಡೋದಿಲ್ಲ. myself ನಾನು before you. ತಗ್ಗಿಸಿಕೊಳ್ತೇನೆ. You will always get grace. ಆವಾಗ ನಮ್ಮ ಜೀವನದಲ್ಲಿ ಯಾವಾಗಲೂ ಕೃಪೆ ಸಿಗುತ್ತೆ. And the proof of that will be, ಅದಕ್ಕೆ ಒಂದು ಗುರುತು ಏನಂದ್ರೆ, like it says in Romans 6:14, ರೋಮ 6:14ರಲ್ಲಿ God will exalt me over what? ದೇವರು ನಮ್ಮನ್ನು ಮೇಲಕ್ಕೆ ತನ್ನ ಯಾವ ವಿಷಯದಲ್ಲಿ? When he exalts me over the devil, ಸೈತಾನನ ಮೇಲೆ ನಮ್ಮ ಮೇಲಕ್ಕೆ ತರ್ತಾನೆ. he will also exalt me over sin. ಪಾಪದ ಮೇಲೆ ಸಹ ನಮ್ಮ ಜಯ ಕೊಡ್ತಾನೆ. Sin may be very strong ಪಾಪು ಬಲವುಳ್ಳದಾಗಿದೆ, and I may be very weak. ನಾನು ಬಹಳ ಸಣ್ಣದಾಗಿರ್ಬೋದು. Who is stronger, Goliath or David? ನಾವು ಗೊಲ್ಯಾತನೋ ಅಥವಾ ದಾವಿದನು, ಯಾರು ಬಲವುಳ್ಳವರಾಗಿದ್ದಾರೆ? Goliath is strong. ಓ ಗೊಲ್ಯಾತನು ಬಹಳ ಬಲವುಳ್ಳವನು, David is so weak. ಆದರೆ ದಾವಿದನು ಸಣ್ಣನು, ಬಲಹೀನನಾಗಿದ್ದಾನೆ. And here's Goliath and here's David. ಇಲ್ಲ ನೋಡ್ತೇವೆ, ಗೊಲ್ಯಾತನು ದೊಡ್ಡದಾಗಿದ್ದಾನೆ, ದಾವಿದನು And ಚಿಕ್ಕವಾಗಿದ್ದಾನೆ. your sin is like Goliath. ನಮ್ಮ ಪಾಪ ಬಂದು ಗೊಲ್ಯಾತನ ಹಾಗೆ, Whatever sin you're a slave to. ನಮ್ಮ ಜೀವನದಲ್ಲಿ ಎಂಥ ಒಂದು ಪಾಪಕ್ಕೆ And ಬದಲಾಗಿದೆ. here's you. ನಾವಿಲ್ಲಿದ್ದೇವೆ. Now the question is, who's going to win? ಈಗ ನಮಗೆ ಪ್ರಶ್ನೆ, ಯಾರು ಜಯಿಸ್ಲಿಕ್ಕಿದ್ದಾರೆ? Without God's help, I know who'll win. ದೇವರ ಸಹಾಯದಿಂದ ಯಾರು ಜಯಿಸ್ತಾರೆ ನಮ್ಗೆ ಗೊತ್ತು. Definitely Goliath will win. ಖಂಡಿತವಾಗಿ ಗೊಲ್ಯಾತನು ಜಯಿಸ್ತಾನೆ. Any 5-year-old will answer that question. ಆ ಒಂದು 5 ವರ್ಷದ ಮಗು ಸಹ ಉತ್ತರ ಕೊಡ್ತಾನೆ. But if God comes on the side of David, ಆದರೆ ದೇವರು ದಾವೀದನ ಪರವಾಗಿ ಬರುವಾಗ then who's going to win? ಯಾರು ಜಯಿಸ್ತಾರ ನೋಡ್ತೇವೆ. Then I have no doubt David will definitely win. ಅದ್ರ ವಿಷಯದಲ್ಲಿ ಯಾವ ಸಂದೇಹವಿಲ್ಲ, ದಾವೀದನು ಜಯಿಸ್ತಾನೆ. Because God is so big and Goliath becomes so small before God. ದೇವರು ಬಹಳ ದೊಡ್ಡವನು, ಗೊಲ್ಯಾತನು ಬಹಳ ಚಿಕ್ಕವನು ದೇವರ ಮುಂದೆ. See, if a dog comes to bark against me, a dog comes to bite me. ಒಂದು ನಾಯಿ ನನಗೆ ಕಡಿಲಿಕ್ಕೆ ಬಂದರೆ, Fierce dog. ಅದು ಶಬ್ದವನ್ನು ಮಾಡುತ್ತದೆ, I'll be afraid. ನಾನು ಭಯ ಪಡ್ತೇನೆ, I'll run away. ನಾನು ಓಡಿ ಹೋಗ್ತೇನೆ. I don't know about you, but I'll run away. ನಿಮ್ಮ ವಿಷಯ ನನಗೆ ಗೊತ್ತಿಲ್ಲ, ನಾನು ಓಡಿ ಹೋಗ್ತೇನೆ. Because I've got some sense. ಯಾಕಂದ್ರೆ ನನಗೆ ಒಂದು ತಿಳುವಳಿಕೆ ಇದೆ. But if I've got a fierce lion with me, ನನ್ನೊಟ್ಟಿಗೆ ಒಂದು ವೇಳೆ ಒಂದು ಸಿಂಹ ಇದ್ರೆ, and I tell him, you better handle that dog, ನಾನು ಒಂದು ಸಿಂಹದಲ್ಲಿ ಆ ನಾಯಿ ನೋಡ್ಕೊಂಡಾಗ ಹೇಳುವಾಗ, who's going to run? ಯಾರು ಓಡೋಗ್ತಾರೆ? The dog. ನಾಯಿ ಓಡೋಗ್ತದೆ. So, that's how it is. ಆ ರೀತಿಯಾಗಿದೆ. If I humble myself, ನಾನು ತಗ್ಗಿಸಿಕೊಳ್ಳುವಾಗ God will give me grace. ದೇವರು ನನಗೆ ಕೃಪೆ ಕೊಡ್ತಾನೆ. This Goliath will come down. ಆ ಗೊಲ್ಯಾತನ ತಳಗೆ ಬರ್ತಾನೆ. Whether that's the devil, ಅದು ಸೈತಾನ ಆಗಿರ್ಬೋದು, or sin, ಅದು ಪಾಪವಾಗಿರ್ಬೋದು, or some bad habit I've got for so many years, ಕೆಟ್ಟ ಸಹವಾಸಗಳು ನಮಗಿರ್ಬೋದು, it will come down. ಅದು ತಳಗೆ ಬರುತ್ತದೆ. Because God honors those who honor Him. ಕರ್ತನು ಯಾರು ಸನ್ಮಾನಿಸ್ತಾರೋ ಅವರನ್ನು ಕರ್ತನು ಸನ್ಮಾನಿಸ್ತಾನೆ. If you find Goliath is still standing ಒಂದು in ವೇಳೆ your life, ನಿಮ್ಮ ಜೀವನದಲ್ಲಿ ಇನ್ನೂ ಗೊಲ್ಯಾತ ನಿಂತ್ಕೊಂಡು ನಮ್ಮನ್ನು ನೋಡ್ತಾ ಇದ್ರೆ, still ruling your life, ನಿಮ್ಮ ಜೀವಿತವನ್ನು ಸ್ವಾಧೀನಪಡಿಸಿಕೊಂಡಿದ್ರೆ, still ruling your home, ನಿಮ್ಮ ಮನೆಗಳನ್ನು ಸ್ವಾಧೀನಪಡಿಸಿಕೊಂಡಿದ್ರೆ, making your home like a little hell, ಅದು ಒಂದು ನರಕದ ಹಾಗೆ ನಿಮ್ಮ ಮನೆ ಇರುವಾಗ, making your life like a little hell, ನಿಮ್ಮ ಜೀವಿತವನ್ನು ಆತ ನರಕನ ಹಾಗೆ ಮಾಡಿದ್ರೆ, you can be pretty sure that you have not humbled yourself. ಅದು ಸ್ಪಷ್ಟಪಡಿಸ್ತಾ ಇದೆ, ನೀವು ನಿಮ್ಮನ್ನು ತಗ್ಗಿಸಿಕೊಂಡಿಲ್ಲ. However humble you may think you are, ನೀವು ಎಷ್ಟು ಮಟ್ಟಿಗೆ ತಗ್ಗಿಸಿಕೊಂಡು ತಿಳ್ಕೊಂಡಿದ್ರು, and however humble all your good brothers think you are, ನೀನೆಲ್ಲ ಒಳ್ಳೆ ಸಹ ನೀನು ಎಷ್ಟು ತಗ್ಗಿಸಿಕೊಂಡ ವ್ಯಕ್ತಿ ಎಂಬುದನ್ನು and ತಿಳ್ಕೊಂಡಿದ್ರು, however much all the sisters praise you for your humility, ನಿನ್ನೆಲ್ಲ ದಿನತ್ತಕ್ಕೋಸ್ಕರ ಸಹೋದರಿಗಳು ನಿನ್ನ ವೇಳೆ ಹೊಗಳ್ತಾ ಇದ್ರೆ, God Almighty does not think you are humble. ಆ ಪರಲೋಕದಂತ ದೇವರು ನಿನ್ನ ವಿಷಯದಲ್ಲಿ ಆತನು ಯಾವ ರೀತಿಯಲ್ಲಿ ಯೋಚಿಸ್ತಾ ಇಲ್ಲ. Because that is a law. ಯಾಕಂದ್ರೆ ಅದು ಕಾಯ್ದೆ. God gives grace to the humble. ಕರ್ತನು ದೀನರಿಗೆ ಕೃಪೆ ಕೊಡ್ತಾನ್ರಿ. Supposing a big mountain peak, ಒಂದು ದೊಡ್ಡ top of a mountain, ಬೆಟ್ಟ ಇದೆ, and says, why doesn't the water flow up to me? ಯಾಕೆ ನೀರು ಮೇಲಿನಿಂದ ತಳಗೆ ಬರ್ತಾ ಇದೆ? I'm quite humble.
ನಾನು ಭಾಳ ತಗ್ಗಿಸ್ಕೊಂಡಿದ್ದೀನಿ, I'm quite low. ನಾನು ತಳಗಿದ್ದೇನೆ. Why is the water always going to that valley? ಯಾಕೆ ಆ ತಳಗಿರುವಂಥ ನೀರು ಕೆಳಗಡೆ ಹೋಗ್ತಾ ಇದೆ ನೀರು? Why doesn't it come to me? I'm also quite humble like the valley. ನಾನು ಒಂದು ತಗ್ಗಿಸ್ಕೊಂಡ ವ್ಯಕ್ತಿ ಆಗಿದ್ದೇನೆ. You mountain peak, you can stand there for 100 years, water will never come to you. ಒಂದು ವೇಳೆ ನೀನು ಬೆಟ್ಟದ ಮೇಲೆ ನಿಂತ್ಕೊಂಡಿರೋ ನೀರು ನಿನ್ನ ಮೇಲೆ, ಆ ನೀರು ಅಂತ ಬೆಟ್ಟದ ನಿಂತ್ಕೊಳ್ಳೋದ ಸ್ಥಳದಲ್ಲಿ ನೀರು ಬರೋದಿಲ್ಲ. Because you're so high. ಯಾಕಂದ್ರೆ ಮೇಲೆ ಇದೆಯಾ? The valley is low. ಯಾಕಂದ್ರೆ ತಳಗಿದೆ ನೀರು. That's where the water flows. ಅಲ್ಲಿ ನೀರು ಹೋಗ್ತದೆ. It's a law. ಅದು ಒಂದು ಕಾಯ್ದೆ. Anywhere in the world it's true. ಅದು ಸತ್ಯವಾಗಿದೆ ಲೋಕದ ಎಲ್ಲಾ ಸನ್ನಿವೇಶ. Everywhere the water flows down. ಎಲ್ಲ ಕಡೆ ನೀರು ತಳಗಡೆ ಹೋಗುತ್ತದೆ. And everywhere in the world God gives grace to the humble. ನಾವು ನೋಡ್ತೇವೆ ಲೋಕದ ಎಲ್ಲಾ ಸನ್ನಿವೇಶ ದೇವರು ನೋಡುವಾಗ ದೇವರು ದೇವರಿಗೆ ಕೃಪೆ ಕೊಡ್ತಾನೆ. You see, many people don't believe that. ಎಷ್ಟೋ ಜನ ನಂಬ್ತಾ ಇಲ್ಲ ಅದನ್ನು. They think God will give them grace even if they are quite puffed up. ಒಂದು ವೇಳೆ ಎಷ್ಟು ಮಟ್ಟಿಗೆ ಅವರು ಕೂತ್ಕೊಂಡಿದ್ರು ದೇವರು ಕೃಪೆ ಕೊಡ್ತಾನೆ. Well, the fact that you are defeated by sin proves God has not given you grace. ನೀವು ಪಾಪದಲ್ಲಿ ಬಿದ್ದು ಹೋದ್ರೆ ದೇವರು ಕೃಪೆ ಕೊಡ್ತಾನೆ ಅಂತ ಅನ್ಕೊಂಡಿದ್ರೆ, the fact that the devil is not afraid of you proves that he's not running away from you, proves God has not given you grace. ನಿಮ್ಮ ಜೀವನದಲ್ಲಿ ಸ್ಪಷ್ಟಪಡ್ತದೆ ಸೈತಾನ ನಿಮ್ಮ ಮೇಲೆ ಜಯಿಸ್ತಾ ಇದ್ದಾನೆ, ನೀವು ಪಾಪಕ್ಕೆ ಒಳಪಟ್ಟಿದ್ರೆ ಅದಕ್ಕಾಗಿ ದೇವರು ಕೃಪೆ ಕೊಡ್ತಾ ಇಲ್ಲ. Is it possible for God to give a man grace and the devil not flee from him? ದೇವರು ತನ್ನ ಕೃಪೆಯನ್ನು ಕೊಟ್ಟು ಸೈತಾನ ಓಡಲಿಕ್ಕೆ ಹೋಗಲು ಸಾಧ್ಯ ಇದೆ? I used to ask myself this question. ನಾನು ಕೆಲವು ಸಾರಿ ಈ ರೀತಿಯಾಗಿ ನನಗೆ ಪ್ರಶ್ನೆ ಮಾಡ್ಕೊಳ್ತೀನಿ. You know, sometimes when we confront demon possessed people, ನಾವು ದೆವ್ವದಿಂದ ಹಿಡಿಯಲ್ಪಟ್ಟಂತ ವ್ಯಕ್ತಿಗಳು ನಾವು ಇದು ಮಾಡುವಾಗ, ಬಿಡಿಸುವಾಗ, I don't know whether you have seen how many Pentecostal pastors cast out demons. ಯಾವ ರೀತಿಯಾಗಿ ಪೆಂಟೆಕಾಸ್ಟ್ ಪಾಸ್ಟರ್ಗಳು ಸೈತಾನನ್ನು ಬಿಡಿಸು ನೋಡಿದ್ದೀವಿ. They shout and yell. ಅವರು ಒದರ್ತಾರೆ, ಬೇರೆ ಬೇರೆ ಶಬ್ದಗಳು ಮಾಡ್ತಾರೆ. I saw one person who used to spit on the ground. ಆ ಕೆಲವು ವ್ಯಕ್ತಿ ಉಳುವುದು ನೋಡಿದೆ ನಾನು. And scream and then pray and for 4-5 hours. ಅವರು 4-5 ತಾಸುಗಳು ಒದರ್ತಾ ಪ್ರಾರ್ಥನೆ ಮಾಡ್ತಾರೆ. I thank God I never made any of those people my example. ಅವರು ವ್ಯಕ್ತಿಗಳು ನನ್ನ ಒಂದು ಉದಾಹರಣೆ ತಕ್ಕೊಡಿಲ್ಲ. I looked at how Jesus cast out demons. ನಾ ಯೇಸು ಸ್ವಾಮಿ ನೋಡಿ ಯಾವ ರೀತಿಯಾಗಿ ಸೈತಾನನ್ನು ದೇವರು ಬಿಡಿಸಿ ಯೇಸು ಸ್ವಾಮಿ ಬಿಡಿಸಿ. He never yelled or shouted or spat on the ground or any such thing. ಆತನು ಉಗುಳಿಲ್ಲ, ಒದರಲಿಲ್ಲ, ಏನು ಮಾಡಲಿಲ್ಲ. With a dignity, ಧೈರ್ಯದಿಂದ he would speak one word. ಒಂದು ಮಾತನ್ನು ಹೇಳ್ತಾ ಇದ್ನು, Get out. ಓಡಿ ಹೋಗು. And he won't say it a second time. ಎರಡನೇ ಸಾರಿ ಸಹ ಹೇಳಿಲ್ಲ. Do you ever find Jesus saying that a second time? ಯೇಸು ಸ್ವಾಮಿ ಎರಡನೇ ಸಾರಿ ಹೇಳೋದು ಕೇಳಿದಿರಾ? Do you find Jesus fasting and praying for 5 hours to cast out one demon? ಯೇಸು ಸ್ವಾಮಿ 5 ತಾಸು ಪ್ರಾರ್ಥನೆ ಮಾಡಿದ ನೋಡಿದ ಸೈತಾನ ಓಡೋದಕ್ಕಾಗಿ? ಇಲ್ಲ. When the disciples couldn't do it, ಯೇಸು ಸ್ವಾಮಿ ಶಿಷ್ಯರು ಯಾವ ರೀತಿಯಾಗಿ ಮಾಡಲಿಲ್ಲವೋ, they asked, why couldn't we cast out the demon? ಯಾಕೆ ನಾವು ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗಲಿಲ್ಲ? He says, you don't have faith. ಯಾಕಂದ್ರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. You need to go and pray and fast. ನೀವು ಹೋಗ್ಬಿಟ್ಟು ಉಪವಾಸ ಪ್ರಾರ್ಥನೆ ಮಾಡಬೇಕು. Then come back. ತಿರುಗಿ ಬನ್ರಿ. So I said, Lord Jesus, you're my example. ಯೇಸು ಸ್ವಾಮಿ, ನೀನು ನನಗೆ ಮಾದರಿ ಆಗಿದೆಯಾ? Whenever I confront a demon possessed person, ನಾನು ಯಾವನಾದರೂ ಸೈತಾನದಿಂದ ಒಳಪಟ್ಟವನಾಗಿದ್ರೆ, I believe I have to speak to that demon only once. ಸೈತಾನಿಗೆ ಒಂದೇ ಸಾರಿ ನಾನು ಮಾತನಾಡಬೇಕು, not twice. 2 ಸಾರಿ ಅಲ್ಲ. I don't have to shout. ನಾನು ಒದರಬೇಕಾಗಿಲ್ಲ. I don't have to scream. ನಾನು ಯಾವ ಒದರಬೇಕಾಗಿಲ್ಲ. Because the devil has got much better ears than you and me. ನಿನಗಿಂತ ನನಗಿಂತ ಸೈತಾನಿಗೆ ದೊಡ್ಡ ಕಿವಿಗಳಿದೆ. If you have authority, ನಿಮಗೊಂದು ಅಧಿಕಾರ ಇದೆ, because your life is clean, ನಿಮ್ಮ ಹೃದಯ ಸ್ಪಷ್ಟವಾಗಿದೆ, and you have humbled yourself, ನಿಮ್ಮನ್ನು ತಗ್ಗಿಸಿಕೊಂಡಿದ್ದೀರಿ, God has exalted you, ದೇವರು ನಮ್ಮ ಮೇಲೆ ಕೆತ್ತಿದ್ದಾನೆ, he has to run. ಆತನು ನಮ್ಮಿಂದ ತೊಲಗಿ ಹೋಗಬೇಕು. The Bible doesn't say the devil will walk away, it says he will run away. ಸೈತಾನನು ಹೋಗುವುದಷ್ಟೇ ಅಲ್ಲ, ಓಡಿ ಹೋಗ್ತಾನೆ. And if he does not run away, ಆತನು ಓಡಿ ಹೋಗದಿದ್ರೆ ನಮ್ಮಲ್ಲಿ, I say to myself, ನಾನು ನನಗೆ ಹೇಳ್ತೇನೆ, Lord, ಕರ್ತನೇ, I think I need to go and pray and fast. ಓ ಕರ್ತನೆ, ನಾನು ಹೋಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು. And see what's wrong with me. ನನ್ನ ಜೀವನದಲ್ಲಿ ಏನು ತಪ್ಪಿದೆ? Maybe some area pride has come into my life. ನನ್ನ ಜೀವನದಲ್ಲಿ ಕೆಲವು ಸ್ಥಳದಲ್ಲಿ ಗರ್ವ ಬಂದಿದೆ. That's why I didn't get grace here. ಅದಕ್ಕಾಗಿ ನನಗೆ ಕೃಪೆ ಸಿಗಲಿಲ್ಲ. That's why even the devil is not afraid of me anymore. ಅದಕ್ಕಾಗಿ ಸರ್ ಇನ್ನು ಮುಂದೆ ಸಹ ಸೈತಾನನಿಂದ ಭಯ ಪಡ್ತಾ ಇಲ್ಲ. That means I've lost my machine gun. ನನ್ನ ಮಷೀನ್ ಗನ್ ಅನ್ನು ಕಳ್ಕೊಂಡಿದ್ದೇನೆ ಈಗ. The name of Jesus has no longer got any value. ನನ್ನ ಜೀವನದಲ್ಲಿ ಯೇಸು ಸ್ವಾಮಿ ಹೆಸರು ಯಾವ ಉಪಯೋಗ ಇಲ್ಲ. There are so many believers using the name of Jesus. ಎಷ್ಟೋ ವಿಶ್ವಾಸಿಗಳು ಯೇಸು ಸ್ವಾಮಿ ಹೆಸರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. But there it's like these toy machine guns you buy in the toy shop. ಈ ಒಂದು ಮಕ್ಕಳ ಆಡು ಹಾಗೆ ಮಷೀನ್ ಗದ್ದ ಹಾಗೆ, ಆ ಮಕ್ಕಳ ಆಡು ಹಾಗೆ. You're not afraid of a toy machine gun. ನೀವು ಮಕ್ಕಳ ಆಟ ಆಡುವ ಅಂತ ಮಷೀನ್ ಗನ್ಗೆ ನೋಡುವಾಗ ನೀವೇನು ಭಯ ಪಡೋದಿಲ್ಲ. And the devil knows whether you got a real machine gun or a toy machine gun. ನಿಮ್ಮಲ್ಲಿ ನಿಜವಾದಂತ ಮಷೀನ್ ಗನ್ ಇದೆಯೋ, ಆಟ ಆಡುವಂತ ಮಷೀನ್ ಗನ್ ಇದೆಯೋ? I'll give you an example of that. ಅದಕ್ಕೆ ಉದಾಹರಣೆ ನೋಡ್ಕೊಳ್ಳೋಣ ನಾವು. See in Acts chapter 19. ಅಪೊಸ್ತಲ ಕೃತ್ಯಗಳು 18ನೇ ಸಂಧಿ
Acts chapter 19. 19ನೇ ಸಂಧಿ. We read here that there were one Jewish priest called Sceva had verse 14, had 7 sons. 14ನೇ ವಚನ ನೋಡ್ಕೋತೇವೆ. ಮಹಾಯಾಜಕನ ಸೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು. And these sons, ಈ ಮಕ್ಕಳು, when they heard about Paul casting out demons in the name of Jesus, ಪೌಲನು ದೆವ್ವ ಬಿಡಿಸಲು ಕೇಳಿದಂತವರು, they found one man with evil spirits, verse 13, and told him, in the name of Jesus whom Paul preaches, get out. ಅವರು ಸಹ ಯೇಸು ಸ್ವಾಮಿ ಹೆಸರಿನಲ್ಲಿ ಓಡಿ ಹೋಗುವುದಾಗಿ ಅವರು ಗದರಿಸಿದರು. You know what the evil spirit replied? ಆ ದೆವ್ವ ದುರಾತ್ಮಗಳು ಏನು ಮಾಡಿದ್ರು ಗೊತ್ತಾ? I really like this passage. ಈ ಒಂದು ಮಾತು ನನಗೆ ಬಹಳ ಸಂತೋಷ ಪಡಿಸುತ್ತೆ. I recognize Jesus, verse 15. 15ನೇ ವಚನ ನೋಡ್ಕೊಳ್ತೇವೆ. I recognize Jesus. ಯೇಸು ಸ್ವಾಮಿ ನನಗೆ ಗೊತ್ತುಂಟು. And I know Paul. ಪೌಲನು ನನಗೆ ಗೊತ್ತುಂಟು. But who are you? ನೀವ್ಯಾರು? And he jumped on them and tore their clothes, stripped them naked, and all those 7 people had to flee. ಅವರ ಮೇಲೆ ಹಾರಿ ಬಿದ್ದು ಅವರನ್ನು ಸೋಲಿಸಿ ಬಲಾತ್ಕಾರದಿಂದ ಬೆತ್ತಲೆಯಿಂದ ಗಾಯಗಳಾಗಿ ಅವರು ಓದನ್ನು ನೋಡ್ತಾ ಇದ್ದಾರೆ. God did not exalt them over the devil just because they used the name of Jesus. ಸೈತಾನ್ ಮೇಲೆ ನಾವು ಜಯಿಸುವ ಹಾಗೆ ನಮ್ಮ ದೇವರು ನಡೆಸೋದಿಲ್ಲ. Because the devil saw this is only a toy machine gun these people have. ಈ ಜನರಲ್ಲಿ ಆಟ ಆಡುವಂಥ ಮಷಿನ್ ಗನ್ ಇದೆ. Yeah, it looks like the real one. ಅದು ನೋಡುವಾಗ ಮಷಿನ್ ಗನ್ ಆಗಿದೆ. But the devil knows when you use the name of Jesus whether you really got power behind it or it's just a toy. ಸೈತಾನಿಗೆ ಗೊತ್ತುಂಟು ನಿಮ್ಮ ನಿಜವಾದಂಥ ಯೇಸು ಸ್ವಾಮಿ ಶಕ್ತಿ ಇದೆಯಾ ಅಥವಾ ಮಕ್ಕಳು ಆಟ ಆಡುವ ಮಷಿನ್ ಗನ್ ಇದೆಯಾ. You know, nothing happens with a toy. ಆ ಒಂದು ಆಟ ಆಡುವಂಥ ಗೊಂಬೆ ನಮಗೆ ಏನಾಗುತ್ತೆ? It's the same when you pray. ಅದೇ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವಾಗ all believers pray in the name of Jesus. ಎಲ್ಲರೂ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾರೆ. Why is it all their prayers are not answered? ಯಾಕೆ ಎಲ್ಲಾ ಪ್ರಾರ್ಥನೆಗಳು ಉತ್ತರ ಸಿಗೋದಿಲ್ಲ? Even though they all pray in the name of Jesus. ಎಲ್ಲರೂ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದಾರೆ. That's because for some it's like a toy. ಎಷ್ಟೋ ಜನರಿಗೆ ಒಂದು ಗೊಂಬೆ ಇದೆ. It's not the real thing. ಅದು ನಿಜವಾದದಲ್ಲ. It's like a check with a fake signature. ನಾವು ನೋಡ್ತೇವೆ ಒಂದು ಚೆಕ್ನಲ್ಲಿ ತಪ್ಪಾದಂತ ಒಂದು ಸಿಗ್ನೇಚರ್ ಇದೆ. 1 million rupees, 1 crore rupees. 1 ಕೋಟಿ ರೂಪಾಯಿ, 1 ಲಕ್ಷ ರೂಪಾಯಿ ಬರೆಯಲ್ಪಟ್ಟಿದೆ. You present it in the bank, you don't even get 1 rupee. ನೀವು ಬ್ಯಾಂಕ್ ನಲ್ಲಿ ಕೊಡುವಾಗ 1 ರೂಪಾಯಿ ಸಹ ನಿಮಗೆ ಸಿಗುತ್ತದೆ. They say this is not the correct signature. This is ಇದು ಸರಿಯಾದ ಸಿಗ್ನೇಚರ್ ಅಲ್ಲ. You just copied it yourself. This is not. ನೀನು ಆ ರೀತಿಯಾಗಿ ಬರೆದಿದ್ದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. This is not that man's signature. ಆ ಒಬ್ಬ ವ್ಯಕ್ತಿಯ ಒಂದು ಸಿಗ್ನೇಚರ್ ಅಲ್ಲ. And that's what heaven says. ಅದೇ ಒಂದು ಪರಲೋಕ ಹೇಳ್ತದೆ. You pray in the name of Jesus, not real Jesus you're praying in. ನೀನು ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ನಿಜವಾದ ಯೇಸು ಸ್ವಾಮಿ ಅಲ್ಲ. Because your life is not right. ನಿನ್ನ ಜೀವಿತ ಸರಿಯಾಗಿಲ್ಲ. You haven't humbled yourself. ನಿನ್ನ ತಗ್ಗಿಸಿಕೊಂಡಿಲ್ಲ. God exalts those who humble themselves. ದೇವರು ಯಾರು ತಗ್ಗಿಸ್ಕೋತ ಅವ್ರ ಮೇಲಕ್ಕೆ ತರ್ತಾನೆ. It's not only Jesus. ಯೇಸು ಸ್ವಾಮಿ ಅಷ್ಟೇ ಅಲ್ಲ. The devil here it says he recognized Paul. ನಾವು ನೋಡ್ತೀವಿ ಯೇಸು ಸ್ವಾಮಿ ಅಷ್ಟೇ ಪೌಲನು ಸಹ ಗುರುತಿಡಿದ. He says I know Paul. ನನಗೆ ಪೌಲನು ಗೊತ್ತು. You know, when I read that verse many years ago, ಕೆಲ ವರ್ಷಗಳ ಹಿಂದೆ ಆ ವಾಕ್ಯ ಓದುವಾಗ I said, Lord, I want to be recognized in hell more than on this rotten earth. I want to be recognized by the devil in hell. ಸೈತಾನನು ನನ್ನ ವಿಷಯದಲ್ಲಿ ನರಕದಲ್ಲಿ ನನ್ನ ವಿಷಯ ಗುರುತು. I want to be recognized by the devil. ಸೈತಾನ ನನ್ನ ಗುರುತು ಪಡ್ಕೊಳ್ಬೇಕಾಗಿದೆ. Not by people on the earth. ಜನರಿಂದ ಅಲ್ಲ ಈ ಲೋಕದಲ್ಲಿ. I want God to recognize me. I want the devil to recognize me. ನಾನು ದೇವರು ನನ್ನನ್ನು ಗುರುತು ಹಿಡಿಬೇಕಾಗಿದೆ, ಸೈತಾನ ನನ್ನ ಗುರುತು ಪಡ್ಕೊಳ್ಳ. Whether people recognize me or not is unimportant. ಜನರು ನನ್ನನ್ನು ಗುರುತು ಮಾಡ್ಕೊಳ್ತಾರೋ ಅದು ಪ್ರಾಮುಖ್ಯವಿಲ್ಲ. What about you? ಅದು ನಿಮ್ಮ ವಿಷಯದೇನು? Do you want people to recognize you? ಜನರು ನಿಮ್ಮನ್ನು ಗುರುತು ಮಾಡ್ಕೊಳ್ಬೇಕಾಗಿದೆ. Do you want your elders to recognize you? ನಿಮ್ಮ ಸಭೆ ನಾಯಕರು ನಿಮ್ಮನ್ನು ಗುರುತು Or do ಮಾಡ್ಕೊಳ್ಬೇಕಾಗಿದೆ. you want the devil to recognize you and be afraid of you? ನಿಮ್ಮ ಸೈತಾನ ವಿಷಯ ಗುರುತುಪಟ್ಟು ನಿಮ್ಮ ವಿಷಯದಲ್ಲಿ ಆತನ ಭಯ ಪಡಬೇಕಾಗಿದೆಯಾ? Do you know what God wants? ಏನು ದೇವರು ಆಶೆ ಪಡ್ತಾ He ಇದ್ದಾನೆ? wants you to be one whom the devil is afraid of. ದೇವರು ನಿಮ್ಮ ವಿಷಯದಲ್ಲಿ ಸೈತಾನ ಭಯ ಪಡೋದು For ನೋಡ್ಬೇಕಾಗಿದೆ. many years I was afraid of the devil. ನಾನು ಅದು ಎಷ್ಟೋ ವರ್ಷಗಳಿಂದ ಸೈತಾನಿಗೆ ಭಯ ಪಡ್ತಾ ಇದ್ದೆ. Not now. ಈಗ ಇಲ್ಲ. It's not neutral now. The devil is afraid of me. ಈಗ ಸೈತಾನ ನನ್ನ ವಿಷಯ ಭಯ ಪಡ್ತಾರೆ, ಅದು ಒಂದು ರೀತಿ ಅಲ್ಲ. Don't just say, well, I'm not afraid of the devil and he's not afraid of me. ಓ ಆತನ ಭಯ ಪಡ್ತಾರೆ, ನಾನು ಅವನು ಭಯ ಪಡೋದಲ್ಲ. No. ಇಲ್ಲ. He has to run away from you, the Bible says. ನಿನ್ನಿಂದ ಆತನ ಓಡಿ ಹೋಗಬೇಕಂತ ದೇವರ ವಾಕ್ಯ ಹೇಳ್ತಾರೆ. No sin can rule over you. ಯಾವ ಪಾಪ ನಿನ್ನ ಆಳೋದಿಲ್ಲ. No fear. ಯಾವ ಭಯ, no anxiety ಯಾವ ಚಿಂತೆ can rule over you anymore. ನಿನ್ನ ಮೇಲೆ ಆಳುವುದಿಲ್ಲ. When God honors you with his nature, ದೇವರು ತನ್ನ ಸ್ವಭಾವ ಕೊಟ್ಟು ನಮ್ಮನ್ನು ಆಳುವಾಗ,
We stand like Jesus Christ in the world. ಯೇಸು ಸ್ವಾಮಿ ಹಾಗೆ ಈ ಲೋಕದಲ್ಲಿ ನಿಂತ್ಕೊಳ್ತೇವ್ರಿ. See, it says in 1 John and chapter 4. 1 ಯೋಹಾನ 4ನೇ ಸಂಧಿ. 1 John chapter 4. 1 ಯೋಹಾನ 4. This is one of my favorite verses in the New Testament. ಈ ಹೊಸ ಒಡಂಬಡಿಕೆ ನನ್ನ ಬಹಳ ಉತ್ತೇಜನ ಪಡಿಸುವಂತ ವಾಕ್ಯ. Verse 17, the last part. 18ನೇ ವಚನ, ಎರಡನೇ ಭಾಗದಲ್ಲಿ. As Jesus is, so also are we in this world. ಈ ಲೋಕದಲ್ಲಿ ಕರ್ತನು ಇರುವ ಹಾಗೆ ನಾವು ಸಹ ಇರುವರಾಗಿದ್ದೇವೆ. If you want to know one verse in the New Testament that tells you what your authority should be, ಈ ಹೊಸ ಒಡಂಬಡಿಕೆಯಲ್ಲಿ ಈ ಭೂಲೋಕದಲ್ಲಿ ನಿಮಗೆ ಇರುವಂತ ಅಧಿಕಾರ ಏನೆಂಬುದು ತಿಳ್ಕೊಳ್ಬೇಕಾಗಿದ್ರೆ here is the verse. ಇಲ್ಲಿ ಇದೆ ವಾಕ್ಯ. As Jesus is, so also am I in this world. ಯೇಸು ಸ್ವಾಮಿ ಇರುವ ಹಾಗೆ ನಾನು ಸಹ ಈ ಲೋಕದಲ್ಲಿ ಇರುವನಾಗಿದ್ದೇನೆ. I say that to myself. ಅದು ನಾನು ಹೇಳ್ತೇನೆ ನನಗೋಸ್ಕರ. You may not say it, you think it's pride. ನೀವು ನಿಮಗೋಸ್ಕರ ಹೇಳ್ತಾ ಇಲ್ಲ, ಯಾಕೆ ನೀವು ಅದು ಗರ್ವ ಪಡೋದಾಗಿದೆ. It's not pride, it's faith. ಅದು ಗರ್ವ ಅಲ್ಲ, ನಂಬಿಕೆ. When I quote the word of God, is that pride or is it faith? ದೇವರ ವಾಕ್ಯವನ್ನು ಹೇಳುವಾಗ ಅದು ಗರ್ವನೋ ಅದು ನಂಬಿಕೆನೋ? You know, sometimes people who don't believe that you can be sure that your sins are forgiven. ನಿಮ್ಮ ಜೀವನದಲ್ಲಿ ಎಷ್ಟೋ ಜನ ನಂಬ್ತಾ ಇಲ್ಲ, ಏನಂದ್ರೆ ದೇವರನ್ನು ಪಾಪಗಳನ್ನು ಕ್ಷಮಿಸಲ್ಪಟ್ಟಿದ್ದಾರೆ. Supposing I tell such people, my sins are all forgiven, the blood of Jesus cleansed my life completely. ಅಂತ ಜನರಿಗೆ ನಾನು ಹೇಳ್ತೇನೆ, ಯೇಸು ಸ್ವಾಮಿ ನನ್ನ ಪಾಪ ಕ್ಷಮಿಸಿದ್ದಾನೆ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ. They say, oh, you're so proud. ಓ, ನೀನು ಬಹಳ ಗರ್ವಿಷ್ಠ To say ವ್ಯಕ್ತಿ. all your sins are forgiven. ಓ, ಎಲ್ಲ ನಿನ್ನ ಪಾಪಗಳು That's ಕ್ಷಮಿಸಲ್ಪಟ್ಟಿದೆ. not pride. ಅದು ಗರ್ವ ಅಲ್ರಿ, That's faith in God's word. ಕರ್ತನ ವಾಕ್ಯದ ನಂಬಿಕೆ. In the same way, ಅದೇ there is ರೀತಿಯಾಗಿ another word of God which ಇನ್ನೊಂದು ವಾಕ್ಯ ಹೇಳ್ತಾ says, ಇದೆ, as Jesus is, so am I in the world. ಯೇಸು ಸ್ವಾಮಿ ಹೇಗಿದ್ದಾನೆ ಹಾಗೆ ಈ ಲೋಕದಲ್ಲಿ ನಾನಿದ್ದೇನೆ. Why do you feel that's pride? ಯಾಕೆ ಅದನ್ನು ಗರ್ವದಿಂದ ತಿಳ್ಕೊತಾ ಇದ್ದೇವೆ? That's not pride, that's faith in God's word. ಅದು ಗರ್ವವಲ್ಲ, ನಾವು ದೇವರ ವಾಕ್ಯದ ನಂಬಿಕೆ. But the devil wants you to think it is pride so that you will never come to that position. ಸೈತಾನ ನಾವು ನಮಗೆ ನಂಬಿಸ್ತಾ ಇದ್ರೆ ನಾವು ಗರ್ವ ಪಡ್ತಾ ಇದ್ದೇವೆ, ಅದಕ್ಕಾಗಿ ನಾವು ಕರ್ತನ ವಾಕ್ಯದ ರೀತಿ ಬರ್ತಾ ಇಲ್ಲ. But if you want that, ಇದು ಒಂದು ಬೇಕಾಗಿದ್ರೆ then you have to humble yourself. ನಿಮ್ಮನ್ನು ತಗ್ಗಿಸಿಕೊಳ್ಬೇಕಾಗಿದೆ. Otherwise you can quote the verse. ನೀವು ವಾಕ್ಯನೂ ಹೇಳ್ಬೋದು, Satan, ಸೈತಾನನೇ, as Jesus is, so am I. ಯೇಸು ಸ್ವಾಮಿ ಇರುವ ಹಾಗೆ ನಾನಾಗಿದ್ದೇನೆ. And the devil will say, Jesus I know and Paul I know, but who do you think you are? ನನಗೆ ಯೇಸು ಸ್ವಾಮಿ ಗೊತ್ತು, ನನಗೆ ಪೌಲ್ ಗೊತ್ತು, ನೀನು ಯಾರೆಂಬುದು ನನಗೆ ಗೊತ್ತು. I know all the pride in your life. ನಿನ್ನಲ್ಲಿರುವ ಎಲ್ಲ ಗರ್ವ ನನಗೆ ಗೊತ್ತು. You got no power over me. ನೀನು ನನ್ನ ಮೇಲೆ ಜಯಿಸಲಿಕ್ಕೆ ಸಾಧ್ಯ I ಇಲ್ಲ. can see there's no grace upon your life because you're proud. ನಿನ್ನ ಜೀವನ ನೋಡ್ತಾ ದೇವರ ಕೃಪೆ ಇಲ್ಲ, ನೀನು ಗರ್ವಿಷ್ಠನಾಗಿದ್ದೀಯಾ. I never want the devil to reply to me like that. ಸೈತಾನ ಆ ರೀತಿಯಾಗಿ ನನಗೆ ತೀರ್ಪು But ಕೊಡೋದು ಇಷ್ಟ ಇಲ್ಲ. I'll tell you something, the devil is replying to a number of you like that. ಆದ್ರೆ ನಿಮಗೆ ಹೇಳ್ತಾ ಇದ್ದೇನೆ, ಸೈತಾನ ಆ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. Because there are things in your life you have not set right. ನಿಮ್ಮ ಜೀವನದಲ್ಲಿ ಕೆಲವು ಸಂಗತಿಗಳು ಸರಿಪಡಿಸಿಕೊಂಡಿಲ್ಲ. Is there somebody you have not apologized to? ನಿಮ್ಮ ಜೀವನದಲ್ಲಿ ಯಾರು ಹೋಗಿ ಕ್ಷಮಾಪಣೆ ಕೇಳಿಲ್ವಾ? The devil says, you're trying to resist me. ಓ, ಸೈತಾನ ಹೇಳ್ತಾನೆ, ನನ್ನನ್ನು ನೀನು ಓಡಿಸ್ತಾ ಇದೀಯಾ? I know all about your private life. ನಿನ್ನ ಸ್ವಂತ ಜೀವಿತ ನನಗೆ ಗೊತ್ತುಂಟು. Is there some money you borrowed which you never returned? ನೀನು ಯಾರ ಹತ್ರ ಹಣ ತಗೊಂಡು ತಿರುಗಿ ಕೊಟ್ಟಿಲ್ಲ? The devil is sitting on your head. ನಿನ್ನ ತಲೆ ಮೇಲೆ ಅದನ್ನು ಕೂತ್ಕೊಂಡಿದೆ ಸೈತಾನನು. And he will keep on sitting on your head till you return that money. ಆ ಹಣ ತಿರುಗಿ ಕೊಡುವವರೆಗೆ ನಿಮ್ಮ ತಲೆ ಮೇಲೆ ಸೈತಾನ ಕೂತ್ಕೊಂಡಿದ್ದಾನ್ರಿ. Don't try to resist the devil. ನೀವು ಸೈತಾನ ಓಡಿಸೋಕೆ ಪ್ರಯತ್ನ He will ಪಡಬೇಡಿ. just sit on your head and laugh at you. ನಿಮ್ಮ ತಲೆ ಮೇಲೆ ಕೂತ್ಕೊಂಡು ಆತನ ನಗ್ತಾನ್ರಿ. Because he said, what are you trying? You're playing games with me? I know all about your life. ನನ್ನೊಟ್ಟಿಗೆ ನೀನು ಆಟ ಆಡ್ತಾ ಇದ್ದೆ, ನಿನ್ನ ಬಗ್ಗೆ ನನಗೆಲ್ಲ ಗೊತ್ತುಂಟು. So many believers, ಬಹಳಷ್ಟು ಕ್ರೈಸ್ತರು, they play the fool with God in matters of sin. ದೇವರೊಟ್ಟಿಗೆ ಪಾಪದ ವಿಷಯದಲ್ಲಿ ಆಟ ಆಡ್ತಾ ಇದ್ದಾರೆ. And they think they can resist the devil. ಅವ್ರು ತಿಳ್ಕೊತಾರೆ ನಾವು ಸೈತಾನ ಓಡಿಸಬಹುದು. They think because they raise their hands and shout and pray in the meeting, God will really be happy with them. ನಾನು ಕೈಗಳ ಮೇಲೆ ಎತ್ಬಿಟ್ಟು ನಾನು ಜೋರಾಗಿ ಪ್ರಾರ್ಥನೆ ಮಾಡೋ ದೇವರು ನನ್ನ ವಿಷಯ ಸಂತೋಷ ಪಡ್ತಾನೆ ನಂಬ್ತಾ ಇದ್ದಾರೆ. No. ಇಲ್ಲ. You got to humble yourself under God's mighty hand. ದೇವರ ತ್ರಾಣದ ಹಸ್ತದಿಂದ ನಾವು ತಗ್ಗಿಸಿಕೊಳ್ಬೇಕಾಗಿದೆ. And that's really true, those 3 steps. ಆ 3 ಸಂಗತಿಗಳು ಬಹಳ ಪ್ರಾಮುಖ್ಯವಾಗಿದೆ. ಮೊದಲನೇದಾಗಿ, you must believe that God gives his grace only to the humble. ನಾವು ನಂಬಬೇಕಾಗಿದೆ, ಕರ್ತನು ದೀನರಿಗೆ ಮಾತ್ರ ಕೃಪೆಯನ್ನು ಕೊಡ್ತಾನೆ. And the other side of that same truth, ಅದೇ ಇನ್ನೊಂದು ಸತ್ಯ ಏನಂದ್ರೆ, is that if you are humble, ನೀವು ಒಂದು ತಗ್ಗಿಸಿಕೊಂಡು you will have to get grace. ನೀವು ಕೃಪೆ ಪಡ್ಕೊಳ್ಳೇಬೇಕು. See, if you're in the lowest place, ನೀವು ಒಂದು ವೇಳೆ ಕೃಪೆ ತಳಗಡೆ like a valley, ನೀವು ತಳಗಡೆ ಹೋಗುವಾಗ the valley doesn't have to say, oh rain, please come here first.
ಓ ಮಳೆ ನೀನು ಇಲ್ಲಿ ಬೇಗ ಬಾ, ಇಲ್ಲಿ ಬಾ ಮೊದಲು. No, the water will automatically come there. ಇಲ್ಲ, ಆ ನೀರು ಬಂದ್ಬಿಡುತ್ತೆ ತಾನಾಗಿ. Because water always flows to the lowest place. ನಾವು ನೋಡ್ತೇವೆ ನೀರು ಯಾವಾಗಲೂ ತಳಗಿನ ಮಟ್ಟದಲ್ಲೇ ಹೋಗುತ್ತದೆ. We experience that in Bangalore. ನಾವು ನೋಡ್ತೇವೆ, ಬೆಂಗಳೂರು ನಾವು ಅನುಭವಿಸ್ತೇವೆ. You know, sometimes in Bangalore there's a water shortage. ಕೆಲವು ಸಾರಿ ನೀರಿನ ವಿಷಯದಲ್ಲಿ ಕಷ್ಟವಾಗ್ತದೆ. And sometimes in our house 2 days no water. 2 ದಿವಸ ನೀರಿಲ್ಲ. Then I asked some other brother, how is it in your house? ಬೇರೆ ಸಹೋದರನ ಕೇಳಿದ್ರೆ, ಹೇಗೆ ನಿಮ್ಮ ಮನೆ ನೀರು ಬರ್ತಾ ಇದೆ? Oh, we get water all the time. ಅವ್ರ ಮನೇಲಿ ಯಾವಾಗ ನೀರು ಬರ್ತಾ ಇದೆ? I said, how is that? ಹೇಗೆ? Same water supply. ಅದೇ ನೀರು ಬರ್ತಾ ಇದೆ. I'm not getting it and you're getting it. ನನಗೆ ಸಿಗ್ತಾ ಇಲ್ಲ, ನಿನಗೆ ಬರ್ತಾ ಇದೆ. You know the reason? ಏನು ಉದಾಹರಣೆ ಅರ್ಥ? Their house is in a lower level than mine. ನನ್ನ ಮನೆಗಿಂತ ಅವರ ಮನೆ ತಳಗಿನ ಸ್ಥಳದಲ್ಲಿ ಇದೆ. So the water goes there. ಅಲ್ಲಿ ನೀರು ಹೋಗ್ತದೆ. With water there is no partiality. ನೀರಿನ ವಿಷಯದಲ್ಲಿ ಯಾವ ವ್ಯತ್ಯಾಸವಿಲ್ಲ. See, Bangalore is a place of ups and downs, some high, some low. ಬೆಂಗಳೂರು ಬಂದು ಕೆಲವು ಸ್ಥಳಗಳು ತಳಗೆ ಮೇಲೆ ಆಗಿದೆ. And unfortunately our house is in a little higher place. ನಮ್ಮ ಮನೆ ಸ್ವಲ್ಪ ಮೇಲಿನ ಮಟ್ಟದಲ್ಲಿ ಇದೆ. Some other people whose house in a lower place, they get water 24 hours a day. ಕೆಲವು ಜನರ ಮನೆ ತಳಗಿನ ಮಟ್ಟದಲ್ಲಿ ಅವ್ರು ಯಾವಾಗಲೂ 24 Because with water there is no partiality. ನೀರಿನ ವಿಷಯದಲ್ಲಿ ದೇವರಿಗೆ ಯಾವ ಇದೆ ಪರಿಲ್ಲ. Even the unbelievers get it, and I, a believer, not getting it. ಓ, ಕೆಲವು ವಿಶ್ವಾಸಿಗೆ ಸಿಗ್ತಾ, ನಾನು ವಿಶ್ವಾಸ, ನನಗೆ ಸಿಗ್ತಾ ಇಲ್ಲ. It's got nothing to do with believer or unbeliever. ವಿಶ್ವಾಸಿಯೋ ವಿಶ್ವಾಸಿಲ್ಲೋ ಅದಲ್ಲ. Whose house is in a lower place. ಯಾರ ಮನೆ ತಳಗಿನ ಮಟ್ಟದಲ್ಲಿ ಇದೆ. Same way with grace. ಅದೇ ರೀತಿಯ ಕೃಪೆ. It's got nothing to do with believer or unbeliever. ವಿಶ್ವಾಸಿ ಅವಿಶ್ವಾಸಿ ಅಲ್ಲ. Do you humble yourself? ನಿಮ್ಮ ತಗ್ಗಿಸಿಕೊಂಡ್ರೆ grace will always go to the lowest place. ಎಲ್ಲಿ ತಳಗಿನ ಮಟ್ಟದಲ್ಲಿ ಅಲ್ಲಿ ಕೃಪೆ ಹೋಗ್ತದೆ. So some people are so high and they say, why I didn't get grace today? ಕೆಲವು ಜನ ಅಂತ ನಾನು ಮೇಲೆ ಇದ್ದೇನೆ, ಯಾಕೆ ಕೃಪೆ ಬಂದಿಲ್ಲ? And another brother is getting it all the time. ಇನ್ನೊಬ್ಬ ವ್ಯಕ್ತಿ ಯಾವಾಗಲೂ ಸಿಗ್ತಾ ಇದೆ. You know the reason? ನಿಮಗೆ ಗೊತ್ತುಂಟಾ ಈಗ? It's just like the water. ಯಾವ ರೀತಿಯಾಗಿ ನೀರಿದೆಯೋ. With God there is no partiality. ದೇವರಲ್ಲಿ ಯಾವ ಪಕ್ಷಪಾತ ಇಲ್ಲ. He gives grace to the humble. We must believe that. ದೇವರು ದೀನರಿಗೆ ಕೃಪೆ The ಕೊಡ್ತಾನೆ. second thing, ಎರಡನೇ ಸಂಗತಿ, submit to the mighty hand of God. ಕರ್ತನದ ತ್ರಾಣದ ಹಸ್ತಿಗೆ ತಗ್ಗಿಸಿಕೊಳ್ಳ್ರಿ. Whether it's correction, ಅದು ಅಂದರೆ ತಿದ್ದುಪಡಿ, conviction of sin in your conscience. ನಮ್ಮ ಮನಸ್ಸಾಕ್ಷಿಯಲ್ಲಿ ನಾವು ಮಾಡೋಂಥ ತಪ್ಪನ್ನು ತಿಳಿಸುವಾಗ Don't argue and try to give a reason. ಅದಕ್ಕೆ ವಿರೋಧ ಮಾಡಿ ಅದಕ್ಕೆ ಏನಾದರೂ ಕಾರಣ ಕೊಡೋದು ಬೇಡ. I've had this experience many times. ನನ್ನ ಜೀವನದ ಎಷ್ಟೋ ಸಾರಿ ಈ ರೀತಿಯಾಗಿ ಆಯಿತು. When I point out something wrong in a brother, ಯಾರೊಬ್ಬ ಸಹೋದರನಲ್ಲಿ ಏನೋ ತಪ್ಪನ್ನು ತೋರಿಸುವಾಗ I don't like to do it. ನಾನು ಮಾಡ್ಲಿಕ್ಕೆ ಇಷ್ಟ ಇಲ್ಲ. And I never do it to people for whom I have no responsibility. ನನಗೆ ಯಾರ ಮೇಲೆ ಜವಾಬ್ದಾರಿಕೆ ಇಲ್ಲ, ಅವ್ರ ವಿಷಯ ನಾನು ಮಾಡೋದಿಲ್ಲ. Just like my children. ಯಾವ ರೀತಿಯ ನನ್ನ ಮಕ್ಕಳು. I had a responsibility for my 4 sons at home. I would correct them regularly. ನನಗೆ 4 ಮಕ್ಕಳ ವಿಷಯ ಜವಾಬ್ದಾರಿಕೆ ಇದೆ. ಪ್ರತಿ ಸಮಯದಲ್ಲಿ ನಾನು ಅವ್ರ ತಿದ್ದುಪಡಿ ಮಾಡ್ತಾ I ಇದ್ದೀನಿ. never corrected my neighbor's children. I have no responsibility. ನನ್ನ ನೆರೆಯವರ ಮಕ್ಕಳ ವಿಷಯ ನಾನು ತಿದ್ದುಪಡಿ ಮಾಡ್ತಾ ಇಲ್ಲ. So same way in the ಯಾಕಂದ್ರೆ church. ಜವಾಬ್ದಾರಿಕೆ ಇಲ್ಲ. Same way in the church. ಅದೇ ರೀತಿಯ ಸಭೆಯಲ್ಲಿ I only correct those I have responsibility for. ನನಗೆ ಯಾರ ಮೇಲೆ ಜವಾಬ್ದಾರಿ ಅವ್ರು ನಾನು ತಿದ್ದು I ಮಾಡ್ತೀನಿ. don't correct other people, no. ನಾನು ಬೇರೆಯವ್ರು ಯಾರು It's ತಿದ್ದು not ಮಾಡಲ್ಲ. my business. ಅದು ನನ್ನ ವ್ಯವಹಾರ ಅಲ್ಲ. But I have seen that some people, when they are corrected, ಕೆಲವು ಜನ ನೋಡಿದ್ದೇನೆ, ಅವ್ರನ್ನ ತಿದ್ದು just ಮಾಡುವಾಗ like little children, ಮಕ್ಕಳ ಹಾಗೆ they argue and justify themselves. ಅವ್ರು ವಿರೋಧಿಸಿ ನನ್ನೊಟ್ಟಿಗೆ Then ತೀರ್ಪು ಮಾಡ್ಕೋತಾರೆ. I leave them. ಅವ್ರು ಬಿಟ್ಬಿಡ್ತೀನಿ. I say, okay, ಪರವಾಗಿಲ್ಲ, do what you like. ನಿನಗೆ ಇಷ್ಟಪಡೋದು ಮಾಡು. But I have seen through 30 years, ನಾನು 30 ವರ್ಷದಿಂದ ನೋಡ್ತಾ ಬಂದಿದ್ದೇನೆ, God never gives them grace. ಅವ್ರಿಗೆ ಕೃಪೆ ದೇವರು ಕೊಡೋದಿಲ್ಲ. 10 years later, 10 ವರ್ಷ ಆದ್ಮೇಲೆ they are still justifying themselves. ಇನ್ನೂ ತಮ್ಮ ತೀರ್ಪು They ಮಾಡ್ಕೊಳ್ತಾರೆ. may be good brothers. ಅವ್ರು ಒಳ್ಳೆ ಸಹೋದರು. 10 years later, they are good brothers. 10 ವರ್ಷ ಒಳ್ಳೆ ಸಹೋದರು. They got 100% 10 years ago. 10 ವರ್ಷದಿಂದ 100% ಸಿಕ್ತವ್ರಿಗೆ. They're still getting 100% today. ಈಗಲೂ 100% ಸಿಗ್ತಾ ಇದೆ. But they were in second standard 10 years ago and they are in second standard today. ಅವ್ರು 2ನೇ ಸ್ಟ್ಯಾಂಡರ್ಡ್ 10 ವರ್ಷದಿಂದ ಇದ್ರು, ಈಗೂ ಸಹ 2ನೇ ಸ್ಟ್ಯಾಂಡರ್ಡ್ ಇದ್ದಾರೆ. What's you saying? I got 100%. ಓ, ನನಗೆ 100% ಸಿಗ್ತಾ ಇದೆ, ಏನು ಉಪಯೋಗ? Which class did you get 100%? ಯಾವ ಕ್ಲಾಸ್ ನನಗೆ 100% ಸಿಕ್ತು? Oh, second standard 10 years ago, second standard today 100%. I'm not impressed by that. 10 ವರ್ಷದಿಂದ 2ನೇ ಸ್ಟ್ಯಾಂಡರ್ಡ್ 100%, ಈಗ ಸಹ 10 ವರ್ಷ ಆದ್ಮೇಲೆ 100%. ನನಗೆ ಅದ್ರ ವಿಷಯದಲ್ಲಿ ಆಸಕ್ತಿ ಇಲ್ಲ. I've seen people like that. ಆ ರೀತಿಯ ಜನ They ನೋಡಿದ್ದೇನೆ. were good brothers 10 years ago. 10 ವರ್ಷದಿಂದ ಒಳ್ಳೆ ಸಹೋದರರು, They are good brothers today. ಇವಾಗಲೂ ಒಳ್ಳೆ ಸಹೋದರರು. But no spiritual development. ಆತ್ಮ ನೀತಿಯಲ್ಲಿ ಬೆಳವಣಿಗೆ ಇಲ್ಲ, No growth. ಬೆಳವಣಿಗೆ ಇಲ್ಲ. No greater light on sin. ಪಾಪದ ಮೇಲೆ ಇನ್ನೂ ಹೆಚ್ಚಾದಂತ ಬೆಳಕಿಲ್ಲ.
Why? ಯಾಕೆ? Because when God points out something in them, ದೇವರು ಯಾವುದೋ ಒಂದು ಸಂಗತಿ ತಿಳಿಸುವಾಗ they don't humble themselves. ಅವರು ತಗ್ಗಿಸಿಕೊಳ್ತಾ ಇಲ್ಲ, They justify themselves. ಅವರು ತೀರ್ಪು ಮಾಡ್ಕೊಳ್ತಾರೆ. One mark of a Pharisee is to justify yourself. ಫರಿಸಾಯರ ಒಂದು ಗುರುತು ಏನಂದ್ರೆ ಅವರು ತಾವು ತಮ್ಮ The ವಿಷಯದಲ್ಲಿ third ತೀರ್ಪು thing, ಮಾಡ್ತಾರೆ. ಮೂರನೇದಾಗಿ God will exalt you. ದೇವರ ಮೇಲೆ That is His business. ಅದು ಅವನ ಕೆಲಸ, You don't have to worry about that. ಅದ್ರ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲ. If you do the first two things, you believe that God gives His grace to the humble, ನೀವು ಎರಡು ಸಂಗತಿ ನಂಬಬೇಕಾಗಿ ದೇವರು ದೇವರಿಗೆ ಕೃಪೆ ಕೊಡ್ತಾನೆ, you humble yourself, ನಿಮ್ಮ God ತಗ್ಗಿಸಿಕೊಳ್ಳಿ, will exalt you. ದೇವರ ಮೇಲೆ The devil will flee from you. ಸೈತಾನ ಓಡಿ ಹೋಗ್ತಾನೆ, Sin will not rule over you. ನಮ್ಮ ಮೇಲೆ ಪಾಪ ಜಯಿಸುವುದಿಲ್ಲ. Let's pray. ಪ್ರಾರ್ಥನೆ ಮಾಡೋಣ. Have you learned something today? ಈ ಮಧ್ಯಾಹ್ನ ವೇಳೆ ನಾವು ಏನಾದ್ರು ಕಲ್ತಿದ್ದೀವಾ? Will you pray that God will write these lessons deep in your heart? ದೇವರು ಈ ವಾಕ್ಯ ನಮ್ಮ ಹೃದಯದಲ್ಲಿ ಆಳವಾಗಿ ಬರೀಲಿ. He will definitely honor those who honor Him. ಖಂಡಿತವಾಗಿ ಯಾರು ಆತನ ಸನ್ಮಾನಿಸ್ತಾರೋ ಅವರನ್ನು ಸನ್ಮಾನಿಸ್ತಾನೆ. Will you pray that you won't forget these truths in a few days? ನೀವು ಪ್ರಾರ್ಥನೆ ಮಾಡ್ತೀರಿ ಈ ಕೇಳಿದ ಸಂಗತಿ ನಮ್ಮ ಜೀವನದಲ್ಲಿ ಕಳ್ಕೊಳ್ಳಬಾರದೆಂಬುದಾಗಿ. Thank you, Father, for hearing us. ಕರ್ತನೆ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. Help us to honor you all the days of our life. ನಮ್ಮ ಜೀವಿತ ಕಾಲವನ್ನು ಸನ್ಮಾನಿಸಲು ಸಹಾಯ ಮಾಡು. Humble ourselves in all situations. ಎಲ್ಲ ಸನ್ನಿವೇಶನ ತಗ್ಗಿಸಿಕೊಳ್ಳಲು ಸಹಾಯ ಮಾಡು. We pray in Jesus' name. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Amen.